ಮಾದೇವಣ್ಣ, ಬಸ್ ಬಂತಾ? ಬಸ್ಸು ಆಗ್ಲೇ ಹೋಯ್ತು ಕಣವ. ಸಂತೆಯಿಂದ ನಾನು ಅದೇ ಬಸ್ಸಲ್ಲಿ ಬಂದಿ. ಅಯ್ಯೋ, ಬಸ್ ಇವತ್ತು ಇಷ್ಟು ಬೇಗ ಹೊಂಟೋಯ್ತಾ? ನನ್ ರಾಮು ಯಾಕೆ ಬರ್ಲಿಲ್ಲ? ಈ ಹೂನ ರಾಮು ಕೈಯಿಂದ ಮುಡ್ಸ್ಕೋಬೇಕು ಅಂತ ಎಷ್ಟೊಂದು ಆಸೆಯಿಂದ ಓಡ್ ಬಂದೆ. ನನ್ ರಾಮು ಬರ್ತೀನಿ ಅಂದ್ರೆ ಬಂದೇ ಬರ್ತಿದ್ದ. ಇವತ್ತು ಯಾಕೆ ಹಿಂಗ್ ಮಾಡ್ದ? ಪ್ರೇಮ 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 ಪ್ರೇಮ, ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗವ್ರೆ. ನೀನು? ಓ, ಚೆನ್ನಾಗಿದ್ದೀನಿ. ನೀನು? ನನ್ ರಾಮು ಚೆನ್ನಾಗಿದ್ರೆ ನಂಗಷ್ಟೇ ಸಾಕು. ಏನ್ ರಾಮು, ಸಂದಕಿದ್ಯಾ? ಓ, ಚೆನ್ನಾಗಿದ್ದೀನಿ. ಜೋಡಿ ಪಸಂದಾಗದೆ. ರಾಮು, ಈಗ ಮೊದ್ಲು ಯಾರ ಮನೆಗೆ ಹೋಗೋಣ? ನಮ್ಮ ಮನೆಗೆ. ರಂಗೋಲಿ ಎಷ್ಟು ಚೆನ್ನಾಗಿದೆ. ಹೌದಾ? ಅವ್ವ, ಅಪ್ಪ, ಈ ನಿಮ್ಮ ಮಗ ಸೊಸೆಗೆ ಆಶೀರ್ವಾದ ಮಾಡಿ. ಪ್ರೇಮ, ರಾಮ, ನಾನು ಇಲ್ಲಿಲ್ಲ ಅಂದ್ರು ನಾನು ಹುಟ್ಟು ಬೆಳೆದಿ ಮನೆ ಕತ್ಲಾಗ್ದಾಗೆ ಸದಾ ದೀಪ ಬೆಳಗ್ತಾ ಇದೆಯಾ ಅಂದ್ರೆ? ರಾಮ, ನಾನ್ ಯಾವತ್ತಿದ್ರು ಈ ಮನೆ ಸೊಸೆ. ನಿನ್ ಹೆಂಡತಿಯಾಗೋ ನಾನು ಈ ಮನೆ ದೀಪ ಹಚ್ಲೇಬೇಕಲ್ವಾ? ನೀನಿಲ್ಲ ಅಂದಿದ್ರೆ ಈ ಮನೆ ಕತ್ಲೆ ಮಾಡಿ ನಾ ಸಿಟಿಗೆ ಓದಕ್ ಹೋಗ್ತಿರ್ಲಿಲ್ಲ. ನೀನ್ ಚೆನ್ನಾಗ್ ಓದು, ಮನೆ ಯೋಚನೆ ನಂಗ್ ಬಿಡು ಅಂತ ನಾನ್ ಯಾವತ್ತೂ ಹೇಳದ್ನಲ್ವಾ? ಹಂಗೆ ನಡ್ಕಂತಿದ್ದೀನಲ್ಲ. ನನ್ ರಾಮ ಓದಿ ದೊಡ್ಡ ವಿದ್ಯಾವಂತನಾಗ್ಬೇಕು, ದೊಡ್ಡ ಕೆಲ್ಸಕ್ ಸೇರಿ ದೊಡ್ಡ ಮನುಷ್ಯ ಆಗ್ಬೇಕು. ದಿನ 10 ಜನ ನಿನ್ ಗಂಡ ಇದಾರಾ ಅಂತ ಮನೆಗ್ ಕೇಳ್ಕೊಂಬರ್ಬೇಕು. ನನ್ ಮೇಲೆ ಎಷ್ಟೊಂದ್ ಕನ್ಸ್ ಕಟ್ಕೊಂಡಿದ್ಯಲ್ಲ ನೀನು. ಅಷ್ಟೇ ಅಲ್ಲ, ನಿನ್ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದೀನಿ. ಆ ದೇವ್ರು ನಿನ್ ಆಸೆ ಕನ್ಸೆಲ್ಲ ಪೂರೈಸ್ಲಿ. ಹಾ ರಾಮು, ಅವ್ವ ಕಾಯ್ತಾವಳೆ, ನಡಿ ಮನೆಗೆ ಹೋಗೋಣ. ಎಲ್ಲಿ ತಾಯಿ? ಪ್ರೇಮ ಕಾಣ್ತಾ ಇಲ್ಲ. ಇವತ್ತು ನಮ್ಮ ಅಣ್ಣನ ಮಗ ರಾಮ ಪಟ್ನದಿಂದ ಬತ್ತಾವನೆ. ಅವನ್ ಕರ್ಕೊಂಬರಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗೋಳೆ. ಅಯ್ಯೋ, ಬಸ್ ಆಗ್ಲೇ ಹೋಯ್ತಲ್ಲ. ಇನ್ನೇನ್ ಬಂದ್ಬಿಡ್ತಾರೆ. ಆಗ ಬಂದೇ ಬಿಟ್ರಲ್ಲ. ಏನತ್ತೆ ಬರ್ತಾ ಕೆನ್ನೆ ಮೈಕೈ ತುಂಬ್ಕೊಂಡ್ ಒಳ್ಳೆ ಮದ್ವೆ ಹಣ್ಣಂಗ್ ಆಗ್ಬಿಟ್ಟಿದ್ಯಾ? ಬಿಡ, ನೀನ್ ಹೆಂಗಿದ್ಯಾ? ಚೆನ್ನಾಗಿದ್ದೀನತ್ತೆ. ತಗೋ ಈ ಸೀರೆ ಉಟ್ಕೋ. ಮದ್ವೆ ಹಣ್ಣು ನೀನ್ ನೋಡಿ ನಾಚ್ಕೋಬೇಕು. ಅಲ್ಲ ಕಣ,
ಇದನ್ನೆಲ್ಲ ನಮ್ಗೆ ಯಾಕೆ ತರಕೋದೆ ನೀನು? ಓದ ಹುಡ್ಗ ಒಟ್ಟು ತುಂಬಾ ಉಣ್ಣಾಕ್ ತಿನ್ನಕ್ ಖರ್ಚು ಮಾಡೋದ್ ಬಿಟ್ಬಿಟ್ಟು ಇದಕ್ಕೆಲ್ಲ ಯಾಕೆ ಖರ್ಚು ಮಾಡ್ದೆ? ಇರ್ಲಿ ಅಜ್ಜಿ, ಚೆನ್ನಾಗಿದ್ದೀರಾ? ನಂದೇನಪ್ಪನೆ, ನಮ್ಮೂರ್ ಹುಡ್ಗ ನೀ ಚೆನ್ನಾಗಿದ್ರೆ ಸರಿ. ನೀನು ಚೆನ್ನಾಗಿರ್ಬೇಕು. ತಗೋ ಸೇಬ್ ತಿನ್ನು. ಕೊಡಪ್ಪ. ಪ್ರೇಮ ತಗೊಳವ. ದೇವ್ ನಿಂಗ್ ಚೆನ್ನಾಗಿಟ್ಟಿರ್ಲಪ್ಪ. ಇದನ್ನೊಳಕಿಕ್ಬಿಡು. ಅಲ್ಲಡ, ಅವನು ಹೊಟ್ಟಾಸ್ಕೊಂಬಂದಂಗ್ ಕಾಣ್ತದೆ. ನೀನು ಒಟ್ಟಿಗೆ ಏನೋ ತಿಂದೆ ಬೆಳಗ್ಗೆನೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟೆ. ದೋಸೆ ಮಾಡ್ಕೊಡು, ಬಿಸಿ ಬಿಸಿಯಾಗಿ ತಿನ್ನಪ್ಪ. ಸರಿ ಅತ್ತೆ. ತುಂಬಾ ಸ್ವಾಗ್ತಿದೆ ಪ್ರೇಮ. ನಿನ್ ಕೈ ದೋಸೆ ತಿಂದು ತುಂಬಾ ದಿನ ಆಯ್ತು. ಬೇಗ ಸುಡು. ಸುಟ್ಕೊಡ್ತೀನಿ. ರಾಮು, ನನಗೇನ್ ತಂದಿದ್ಯಾ? ನಿಂಗೇನ್ ಬೇಕು? ನೋಡ್ ಪ್ರೇಮ, ಅತ್ತೆಗೆ ನನ್ ಬಿಟ್ರೆ ಬೇರೆ ಯಾವ ಗಂಡ್ ಮಗ ಇದಾನೆ ಹೇಳು? ಮಗ, ಅಳಿಯ ಎಲ್ಲ ನಾನೇ ತಾನೆ. ಲೇ, ನನ್ನ ಹೆಂಡತಿ ಆಗೋ ನಿಂಗೆ ನಾನ್ ತರಬೇಕಾದ್ ಒಂದಾ ಎರಡ? ಬೇಕಾದಷ್ಟಿದೆ. ನಂಗೇನೂ ಬೇಡ. ನನ್ ರಾಮು ಚೆನ್ನಾಗಿದ್ರೆ ನಂಗಷ್ಟೇ ಸಾಕು. ನೀನೇ ಬಂದ್ಮೇಲೆ ನಂಗಿನ್ನೇನ್ ಬೇಕು? ಪಲ್ಯ ಹಾಕೋ. ನನ್ನಷ್ಟೇ ನಿಂಗೂ ಹಸುವಾಗಿರುತ್ತಲ್ವಾ? ತಗೋ. ಶಿವಗೆ ಶಿವಗೆ ಕಬರ್ ಕಬರ್ ಕಾಬಣ್ಣ ಬಾಡ ಬುಡಣ್ಣ. ಕಬರ್ ಕಬರ್ ಕಾಬಣ್ಣ ಬಾಡ ಬುಡಣ್ಣ. ಪವಿತ್ರ ಬಾರೇ, ತಡ್ಕೊಳಕ್ ಆಯ್ತಾ ಇಲ್ಲ. ಸೂರ್ಯ ಮುಳುಗುದ್ರೆ ಸಾಕುದ್ರಿಗೆ ಹೆಂಗೆಗೋ ಆಯ್ತದೆ ಕಡಬಿ. ಬಾಬಾ ಬದ್ದ ಬಾ. ನಾನಾಗ್ಲೇ ತಗಡಾಯ್ತು, ನೀ ತಗೋ. ಅಯ್ಯೋ, ನೀವು ಕುಡೀರಿ. ಚೂರ್ ಕುಡಿಯ ಬೇ. ರಾತ್ರಿ ಆಯ್ತು ಮಲಗೋಣ, ಇಂದು ಡಬ್ಬ ಶೋಭಾನ. ಅಯ್ಯಯ್ಯಯ್ಯೋ ಅಯ್ಯಯ್ಯಯ್ಯೋ. ಅಲ್ಲ, ಮದ್ವೆ ಆಗಿಷ್ಟು ವರ್ಷ ಆದ್ರು ಏನ್ ಈ ತರ ಎಲ್ಲ? ಅವೆಲ್ಲ ಗೊತ್ತಿಲ್ಲ. ನೀನಾಗೋದ್ ಬಗು ಎತ್ಕೊಡೋವರ್ಗು ನನಗೂ ದಿನಗೂ ದಿನ ಪ್ರಸ್ತ ಅಷ್ಟೇ. ಸುಮ್ನೆ ಬಲಿಕಬೇಕು ಇವಾಗ ಅಷ್ಟೇ. ಬಾ, ತಟ್ಟೋಡ ತಟ್ಟೋಡ. ಯಾಕೆ ಸುಸ್ತಾ? ಇಷ್ಟಿನ ಬಡ್ಡಿ ಬುರ್ಕಂಡ್ ಕಸರತ್ ಮಾಡೋ ನನಗೆ ಸುಸ್ತಾಗಿಲ್ಲ. ನಿನಗೆಂತ ಸುಸ್ತು? ಸುಮ್ನೆ ಬಲಿಕೊಚ್ಚಿನ, ಸುಮ್ನೆ ಬಲಿಕಬೇಕು ಇವಾಗ. ಬಾ. ನೀನು ನನ್ನವನು, ನನಗಾಗಿ ಬಂದವನು. ರಾಮು, ರಾಮು. ಅಯ್ಯೋ, ಏನಪ್ಪ ಯಜಮಾನ, ಇನ್ನೂ ಮಲ್ಕೊಂಡೇ ಇದೆಯಲ್ಲ. ರಾಮು, ಅವ್ವ ಕರಿತಾವಳೆ, ತಿಂಡಿ ತಿನ್ನು. ಅಯ್ಯೋ ಅಯ್ಯೋ. ಏ ಅವ್ವ. ಅವ್ವನೂ ಇಲ್ಲ, ಯಾರೂ ಇಲ್ಲ, ನಾನೊಬ್ಳೆ ಬಂದಿದ್ದು. ಹೆದರ್ಕೊಂಡ್ಯಾ? ಹೆದರಿಕೆ ಅಲ್ಲ, ಗೌರವ. ಸರಿ, ಎದ್ದೇಳು. ಮೊದ್ಲು ನೀನ್ ಎದ್ದೇಳು. ಸಾರಿ, ಏನ್ ತಿಂದು ತಿಂದು 10 kg ಜಾಸ್ತಿ ಆಗಿದೆಯಲ್ಲ. ಸರಿ, ಎದ್ದೇಳು. ಅದಕ್ಕೆ ಬೇಗ ಬೇಗ ಮದ್ವೆ ಆಗು. ರುಚಿ ರುಚಿಯಾಗಿ ಮಾಡಿ ಹಾಕಿ 10 kg ನಿನ್ನೂ ಜಾಸ್ತಿ ಮಾಡ್ತೀನಿ ಚಿನ್ನ. ರಾಮು, ಮೈ ಬೆಚ್ಚಗೈತೆ, ಹೇಳು, ಆಸ್ಪತ್ರೆಗೆ ಹೋಗೋಣ. ಏನು ಬೇಡ, ರಾತ್ರಿ ಸ್ವಲ್ಪ ನಿದ್ದೆಗೆಟ್ಟು ಓದ್ದೆ ನೋಡು, ಅದಕ್ಕೆ ಅನ್ಸುತ್ತೆ. ನೀನೇನ್ ಗಾಬರಿ ಆಗ್ಬೇಡ. ಅಯ್ಯೋ, ಮೈ ಇಷ್ಟೊಂದು ಸುಡ್ತಾ ಇದೆ. ಜ್ವರ ಸುಮ್ನೆ ವಾಸಿ ಆಗುತ್ತಾ? ನೀನ್ ಡಾಕ್ಟರ್ ಹತ್ರ ಬರ್ಲಿಲ್ಲ ಅಂದ್ರೆ ನನ್ನ ಹಣ. ಛೇ, ಏನ್ ಪ್ರೇಮ, ಸಣ್ಣ ಪುಟ್ಟದಕ್ಕೆಲ್ಲ ಹಣ ಇಡ್ತೀಯಲ್ಲ. ಸರಿ. ಓ, ನೀನ್ ಇಲ್ಲಿದೀಯಾ? ಮುಟ್ಸು. ರಾಮು, ನೀನ್ ಯಾವಾಗ ಹೋಗ್ತೀಯಾ? ನಿಂಗೆ ಇಷ್ಟ ಇಲ್ಲ ಅಂದ್ರೆ ಇವಾಗ್ಲೇ ವಾಪಸ್. ಅಯ್ಯೋ, ಹಂಗಲ್ಲ. ನಿಂಗೆ ಎಷ್ಟು ದಿವಸ ರಜಾ ಐತೆ? ಇನ್ನು ಎಷ್ಟು ದಿವಸ ಊರ್ನಲ್ಲಿ ಇರ್ತೀಯಾ ಅಂತ. ನೀನ್ ನೋಡ್ಬೇಕು ಅಂದಾಗೆಲ್ಲ ರಜಾನೆ. ಏಯ್, ತಮಾಷೆಗೆ 1-2 ದಿನ ಇರ್ತೀನಿ. ಪರೀಕ್ಷೆ ಹತ್ರ ಆಯ್ತಲ್ವಾ? ಆಮೇಲೆ ಪರೀಕ್ಷೆ ಮುಗಿಸಿ ವಾಪಸ್. ಆಮೇಲೆ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ನೀನ್ ಇಲ್ ಬಂದ್ ಕೆಲ್ಸ ಮಾಡೋದೆಲ್ಲ ನಂಗ್ ಸುತ್ತಾರಾಮ್ ಇಷ್ಟ ಇಲ್ಲ. ನೀನ್ ಮಾಡ್ತಾ ಇಲ್ವಾ? ನಾನ್ ಹಳ್ಳಿಯವಳು. ನಾನೇನ್ ಡೆಲ್ಲಿಯವನಾ? ಏಯ್, ಅದಕ್ಕೆ ನೀನ್ ಅಷ್ಟೆಲ್ಲ ಕಷ್ಟಪಟ್ಟು ಓದ್ಬೇಕಾಗಿತ್ತು? ಓದಿದ್ಮೇಲೆ ಒಂದ್ ಕೆಲ್ಸ ಅಂತ ತಗೋ. ಕೆಲ್ಸ ಸಿಗೋದು ಅಷ್ಟೊಂದ್ ಸುಲಭ ಅನ್ಕೊಂಡ್ಯಾ? ನೀ ಹಾಡ್ತೀನಿ ಅಂತಿದ್ಯಲ್ಲ, ಹಂಗೆ ಹಾಡ್ಕೊಂಡಿರು. ಆರ್ಕೆಸ್ಟ್ರಾದಲ್ಲ?
ಹಾಡ್ಬೋದು, ಬಟ್ ನಮ್ಮ ಬಾಸ್ ಪರೋಪಕಾರಿ, ಯಾರಿಗೋ ಹೆಲ್ಪ್ ಮಾಡಕ್ ಹೋಗಿ ಎಲ್ಲ ಮಾರ್ಬಿಟ್ರು. ನಾವು ಮತ್ತೆ ಆರ್ಕೆಸ್ಟ್ರಾ ಶುರು ಮಾಡಬೇಕು ಅಂದ್ರೆ ನಾವೆಲ್ಲ ಮೆಂಬರ್ಸ್ ಒಂದೊಂದು ಇನ್ಸ್ಟ್ರೂಮೆಂಟ್ ತಂದ್ರೆ ಮಾತ್ರ ಸಾಧ್ಯ. ಇಂಟ್ರೂಮೆಂಟ್ ಅಂದ್ರೆ? ಓ, ಅರ್ಥ ಆಗ್ಲಿಲ್ವಾ? ಅಂದ್ರೆ ಗಿಟಾರ್, ತಬ್ಲಾ, ಡ್ರಮ್ಸ್, ಕೀಬೋರ್ಡ್ ಅಂತಿರುತ್ತೆ, ಅವೆಲ್ಲ ಸಂಗೀತ ವಾದಕಗಳು. ಸರಿ, ನೀವೊಂದ್ ತಗೊಂಡು ಉಳ್ದವ್ರಿಗೂ ಒಂದೊಂದ್ ತರ ಕೇಳು. ಒಂದ್ ಗಿಟಾರ್ ತಗೋಬೇಕು ಅಂದ್ರೆ 6,000 ರೂಪಾಯಿ ಬೇಕು. ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲೈತೆ? ನಾನ್ ಕೊಡ್ತೀನಿ. ನಿನ್ನ ಹತ್ರ ಎಲ್ಲೈತೆ? ಏಯ್ ಬೇಡ ಪ್ರೇಮ, ನಿಮ್ ದೊಡ್ಡ ಬಾವ ಕುಡ್ದು ಬಂದು ದುಡ್ಡು ಬೇಕು ಅಂದಾಗ. ಲೇ ಪವಿತ್ರ, ಒಂದ್ ಪ್ಯಾಕೆಟ್ ಗಾದ್ರು ದುಡ್ಡು ಕೊಟ್ಟೆ ಸರಿ, ಇಲ್ಲ ಅಂದ್ರೆ ಹೊಡೆದ್ರೆ ಹಂಗೆ ಅಲ್ಲಿ ತರ ಬಾಳೆ ಕಚ್ಕೊಂಡ್ಬಿಡ್ಬೇಕು. ಏನೇ ಅದು ಬೆಳಬೆಳಗಿನ ಗಲಾಟೆ ಮಾಡ್ತಾವ್ನೆ? ಇನ್ನೇನ ಅವನಿಗೆ ದುಡ್ಡು ಬೇಕಂತೆ. ಅತ್ತೆ ಅತ್ತೆ, ಏನು ಮರ್ಯಾದಿನಪ್ಪ, ಏನು ಮರ್ಯಾದಿನು. ಅತ್ತೇನೇನೋ ನಾ ನಿಮ್ ಮನೆಗೆ ಕತ್ತೆ ಬೆಳಬೆಳಗಿನ ಕುಡಿಯ ಕಾಸ್ ಕೇಳ್ತಿಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ನಾನ್ ಯಾರು? ಅಸಾಧ್ಯ ಅಳಿಯ. ಈ ಬರೇ ಅಳಿ ದೇವ್ರು, ನಿನ್ ಮಗಳ ಪಾಲ್ಗೆ ಮನೆ ದೇವ್ರು. ಈ ಅಳಿ ಬಯ್ಯ ಕೇಳಿದ್ರೆ ಕುಡಿಯಕ್ಕೂ ಕೊಡ್ಬೇಕು, ಜೂಜಾಡಕ್ಕೂ ಕೊಡ್ಬೇಕು. ನಿಮ್ಮ ಅಪ್ಪ ದುಡ್ಕೊಂಬಂದ್ ಕೊಟ್ಟವನಲ್ಲ ನಮ್ ಕೈಗೆ, ನಿನ್ ಕೊಡಕ್ಕೆ ಎತ್ತತ್ರ ಇಲ್ಲಿ. ಅವೆಲ್ಲ ಗೊತ್ತಿಲ್ಲ, ಕೊಡ್ಲೇಬೇಕನ್ನತ್ತೆ. ಯಾಕೆ ಕೊಡ್ಬೇಕು? ಯಾಕೆ ಅಂದ್ರೆ ನಿನ್ ಮಗಳ ಕಟ್ಕೊಂಡು ಮನೇಲಿ ಕುಂಡಿಸಿ 3 ಹೊತ್ತು ಬಿಟ್ಟಿ ಕೂಲಾಗ್ತಾ ಇಲ್ವಾ? ನಿಂಗಣ್ಣ, ಹೆಂಡತಿ ಮಕ್ಳು ಹೊಟ್ಟೆ ಬಟ್ಟೆಗೆ ಹಾಕೋದು ಗಂಡನ್ ಕರ್ತವ್ಯ, ತಾಯಿ ತಂದೆ ಚೆನ್ನಾಗಿ ನೋಡ್ಕೊಳ್ಳೋದು ಮಕ್ಕಳ ಕರ್ತವ್ಯ. ಅದನ್ ಬಿಟ್ಟು ಇಂಥದಕ್ಕೆಲ್ಲ ಬಿಟ್ಟಿ ಕೂಳು ಅಂತ ಪಟ್ಟ ಕಟ್ಬಾರ್ದಣ್ಣ. ಏಯ್, ನಾನು ಮದುವೆ ಆದ್ಮೇಲೆ ಒಕ್ಕರ್ಸ್ಕೊಂಡಿದ್ರೆ ನೀನ್ ಮದುವೆಗೆ ಮುಂಚೆನೆ ಒಕ್ಕರ್ಸ್ಕೊಂಡಿದ್ಯಾ? ಮಾತ್ ಮಾತ್ರ ಆಡ್ತೀಯ ಅಷ್ಟೇ. ಏಯ್, ನಾನೇ ಬೇರೆ ನೀನೇ ಬೇರೆ. ಮದ್ವೆ ಆದ್ಮೇಲೆ ಒಂದೇ ಒಂದ್ ಕ್ಷಣ ಕೂಡ ನಿನ್ ರೀತಿ ಕೀಳ್ ಜೀವನ ಮಾಡಲ್ಲ. ಅಮ್ಮ ಅಪ್ಪ ಇಲ್ದಿರೋ ನಾನು ಮದ್ವೆ ಆದ್ಮೇಲೆ ನನ್ನ ಹೆಂಡತಿನ ಮಾತ್ರ ಸಾಕಲ್ಲ, ನನ್ ತಾಯಿಗಿಂತ ಹೆಚ್ಚಾಗಿರೋ ನನ್ನ ಅತ್ತೆನೂ ಸಾಕ್ತೀನಿ ಹೊರ್ತು ನಿನ್ ತರ ಅತ್ತೆ ಮನೆ ಸೊತ್ತು ಕಾಸೆ ಪಡೋ ಮುಟ್ಟಾಳ ನಾನಲ್ಲ. ಆಚಾರ ಹೇಳಕ್ಕೆ ಬದ್ನೆಕಾಯಿ ತಿನ್ನಕ್ಕೆ ಇಂತ ಬಾಯಿ ಬಡ್ಕೊಳ್ಳೋರ್ನ ನಾನು ಕಂಡಿವ್ನಿ. ಸಾಯ್ದೆ ಬದುಕಿದ್ರೆ ನೋಡ್ತೀನಿ. ಹೋಗ್ಲಿ ಬಿಡು ರಾಮು, ನಂಗ ಮಾವಿನಕಾಯಿ ಕಿತ್ಕೊಡ್ತೀಯಾ? ಅರೆ, ನನ್ ಹುಡ್ಗಿ ಕೇಳೋದೆಚ್ಚ, ನಾನ್ ಕಿತ್ಕೊಡೋದೆಚ್ಚ. ಅಯ್ಯೋ, ಕಲ್ ಹೊಡಿಬೇಡ. ಮತ್ತೆ ನನ್ನ ಎತ್ತು ನಾನ್ ಕಿತ್ಕಂತೀನಿ. ಹಿಡ್ಕೋ ಪ್ರೇಮ, ಕೊಂಬೆ ಹಿಡ್ಕೋ. ಕಿತ್ಕೋತೀನಿ ಅಂದಲ್ಲೇ, ಕಿತ್ಕೋ. ಹೆಂಗೆ ಕಿತ್ಕೊಳೆ ಅತ್ತೆ ಮಗಳೇ, ಕಿತ್ಕೋಮ್ಮ, ಕಿತ್ಕೋ. ರಾಮು ಹಿಡ್ಕೋ, ಇಲ್ಲಾಂದ್ರೆ ಬಿದ್ಬಿಡ್ತೀನಿ. ಬಂದೆ. ಅಯ್ಯಪ್ಪ, ಎಲ್ಲಿ ಹೋದ್ರು ನಿನ್ ಬುದ್ಧಿ ನೀನ್ ಬಿಡಲ್ಲ, ಬರೀ ತಮಾಷೆನೇ ಆಗೋಯ್ತು. ಏನೋ ಒತ್ಬಿಡ್ತಲ್ಲಪ್ಪ. ಓ, ಮಾವಿನಕಾಯಿ. ಬೀಳಿಸ್ಬಿಟ್ಟು ಸಮಾಧಾನ ಮಾಡಕ್ ಬರ್ತೀಯಾ? ನನ್ ಪಾಲ್ ಹೆಂಗ್ ತಗೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ರಾಮು, ಅತ್ತೆ ಯಾವಾಗ ಗೊತ್ತೀಯಪ್ಪ? ಪರೀಕ್ಷೆ ಮುಗಿಸ್ಕೊಂಡ್ ಬರ್ತೀನತ್ತೆ. ಆಯ್ತು. ರಾಮು, ತಗಳ ಈ 1,000ನ ನಿನ್ ಖರ್ಚಿಗೆ ಇಕ್ಕಳಪ್ಪ. ಇದ್ರಲ್ಲಿ 6,000 ರೂಪಾಯಿ ಐತೆ. ಅದೇನೋ ನಿಂಗೆ ಸಂಗೀತ ವಾದ್ಯ ಬೇಕಂತಲ್ಲ, ಅದಕ್ಕೆ ಇಟ್ಕೊಳಪ್ಪ. ಬೇಡ ಅತ್ತೆ, ನಾನೇ ಹೋಗಿ ಕೇಳ್ದೆ ನಿಮ್ನ. ನೀನ್ ನಂಗೆ ಕೇಳಲಿಲ್ಲ ಕಣೋ, ಆದ್ರೆ ನಿಂಗೆ ದುಡ್ಡಿನ ಅವಶ್ಯಕತೆ ಐತೆ ಅನ್ನೋದು ನಂಗೆ ಗೊತ್ತಾಯ್ತು ಕಣಪ್ಪ. ಪ್ರೇಮ, ಏನಿದಿಲ್ಲ? ಲೇ, ಅದೆಲ್ಲ ಯಾವ ದೊಡ್ಡ ವಿಷಯನೋ. ದುಡ್ಡು ಬಂದಾಗ ಬಿಡಿಸ್ಕೊಂಬಂದ್ರೆ ಆಯ್ತು. ಇದನ್ ತಗೊಳಪ್ಪ, ಇದನ್ನ ಇಟ್ಕೊಂಡು ಚೆನ್ನಾಗ್ ವ್ಯವಹಾರ ಮಾಡು, ಓದು, ಪಾಸ್ ಆಗು. ತಗೊಳಪ್ಪ, ತಗೊಳ್ಳು. ಬೇಡ ಅತ್ತೆ, ತಗೊಳ್ಳೋ. ನೀನ್ ತಗೊಳ್ಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ ಅಷ್ಟೇನೆ. ಜಾಣ ಕಣಪ್ಪ. ಅಯ್ಯೋ ರಾಮು, ಬಸ್ಸಿಗೆ ಲೇಟ್ ಆಗುತ್ತೆ, ಬಾ. ಅಂತೂ ಜುಮ್ಕಿ ಅಡ ಇಟ್ಬಿಟ್ಟಿಯಲ್ಲ ನೀನು. ಎಲ್ಲ ನಿಂಗೋಸ್ಕರ ತಾನೇ. ಬರ್ಲಾ? ಸರಿ, ಹೋಗ್ಬಾ. ಹಾಯ್ ರಾಮ್. ಹಾಯ್. ಏನು ಸ್ಟಡೀಸ್ ತುಂಬಾ ಜೋರಾ? ಎಕ್ಸಾಮ್ ಹತ್ರ ಇದೆಯಲ್ಲ.
ಎಷ್ಟು ತರ್ಲೆ ಮಾಡ್ತಿದ್ದ ಗೊತ್ತಾ? ಅದೇನೆ ಅವನೇ ಕಡೆ ಶ್ರವಣ. ರಾಮ್, ಅವರಲ್ಲಿ ಯಾರು ಚೆನ್ನಾಗಿದ್ದಾರೆ? ಬಾಲ ಒಂದಿಲ್ಲ ಅವನ್ಗೆ. ಎಲ್ಲ ಚೆನ್ನಾಗಿದ್ದಾರೆ. ಅಲ್ಲ, ನಿನಗ್ಯಾರು ಚೆನ್ನಾಗಿದ್ದಾರೆ ಅಂತ. ಈಗ ನಾನ್ ತಾನೇ ಹೇಳಿದ್ದು. ಲೈಲಾ, ಅಂದ ಯಾವತ್ತು ನೋಡೋ ನೋಟದಲ್ಲಿರುತ್ತೆ. ನಾವು ಚೆನ್ನಾಗಿದೆ ಅಂತ ನೋಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂತ ನೋಡಿದ್ರೆ ಚೆನ್ನಾಗಿರಲ್ಲ ಅಷ್ಟೇ. ಹೌದಾ? ಏಕ್ ಮಿನಿಟ್. ಏನ್ ತೋರಿಸ್ತಾ ಇದೀಯಾ? ಇಲ್ಲಿ ನೋಡು, ಇವಳು ಹೇಗಿದ್ದಾಳೆ? ನನ್ ಪ್ರೇಮ ಮುಂದೆ ಇವಳ್ದೆಲ್ಲ ಯಾವ ಬ್ಯೂಟಿ? ಏನಿಲ್ಲ. ಲೋ, ಇವಳು ಮಿಸ್ ವರ್ಲ್ಡ್, ವಿಶ್ವಕ್ಕೆ ಸುಂದ್ರಿ, ಗೊತ್ತಾ? ವಿಶ್ವಕ್ ಸುಂದ್ರಿ ಇವಳಲ್ಲ ಅಮ್ಮ. ವಿಶ್ವದ ಜನಸಂಖ್ಯೆಯಲ್ಲಿ 60% ಲೇಡೀಸ್ ಆದ್ರು ಅದ್ರಲ್ಲಿ ಕಾಂಪೀಟ್ ಮಾಡೋರು ಕೆಲವೇ ಮಂದಿ. ಅವರಲ್ಲಿ ಇವಳು ಸುಂದ್ರಿ ಅಷ್ಟೇ. ಇವಳಿಗಿಂತ ಅಂದವಾಗಿರೋ ಎಷ್ಟೋ ನಮ್ಮ ಹುಡುಗಿರು ಲಕ್ಷಣವಾಗಿ, ಸೇಫ್ ಆಗಿ, ಗೌರವವಾಗಿ ಮನೇಲಿದ್ದಾರೆ. ಅವ್ರ್ಯಾರು ಇಂಥ ಕಾಂಪಿಟೇಷನ್ ನಲ್ಲಿ ಕಾಂಪೀಟ್ ಮಾಡಲ್ಲ. ಕ್ವಶನ್ ಬ್ಯಾಂಕ್ ನೋಡ್ತಾ ಇದ್ವಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಪ್ಲೀಸ್. ಪ್ರಿಪರೇಷನ್ ಜೋರಾಗಿದೆ, ಮಾಡ್ಲೇಬೇಕಲ್ಲ. ನನ್ನ 10 kg ಜಾಸ್ತಿ ಆಗಿದೆಯಾ ಅಂತೀಯಲ್ಲ? ರಾಮು, ನಿನಗೋಸ್ಕರನೇ ನಾನ್ ಹುಟ್ಟಿದ್ನಾ ಇಲ್ಲ ನನ್ಗೋಸ್ಕರನೇ ನೀನ್ ಹುಟ್ಟಿದ್ಯಾ? ನಾನ್ ಇಷ್ಟ ಜನ್ಮಗಳ ಪುಣ್ಯ ಮಾಡಿದ್ನೋ ಏನೋ. ಲೇ ಪ್ರೇಮ, ಈಗ್ಲೇ ಇಷ್ಟ ಆಡ್ತೀಯ, ಇನ್ ಮದ್ವೆ ಆದ್ಮೇಲಂತೂ ಆಹಾ. ಲೇ ಅಮ್ಮಣ್ಣಿ, ಸಾಕು, ಎತ್ ಕಸ ಗುಡ್ಸು. ಪ್ರೇಮ, ಈ ಕಾಲೇಜಲ್ಲಿ ನೀನು ನನ್ನ ಜೊತೆ ಓದ್ತಾ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅರೆ ಪ್ರೇಮ, ಅಂದ್ಕೊಂಡಂಗೆಲ್ಲ ಆದ್ರೆ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ಲ. ಹೌದು, ಚೆನ್ನಾಗಿರುತ್ತೆ, ಖಂಡಿತ ಚೆನ್ನಾಗಿರುತ್ತೆ. ಹಾಯ್ ರಾಮ್. ಹಾಯ್. ಏನೋ ಸೀರಿಯಸ್ ಆಗಿ ಬರೀತಿದ್ದೆ? ಏನಿಲ್ಲ. ಹಾಯ್ ರಾಮ್. ಎಲ್ಲ ಬರೀ ಡಿಸ್ಟರ್ಬೆನ್ಸ್. ಲೈಲಾ, ಏಕೆ? ಬಂದೆ. ಏನೇ ಇವಾಗ್ಲೇ ಫೋನ್ ಮಾಡ್ಬೇಕಾ? ಎಕ್ಸಾಮ್ ಫೀಸ್ ಕಟ್ಟಕ್ ಹೋಗಿದ್ದೆ, ಹಾಗೆ ನಿನ್ ಫೀಸ್ ಕಟ್ಟಿದೀನಿ, ತಗೊಳ್ಳೋ ರೆಸಿಪ್ಟು. ಲೋ, ಬುಕ್ ಸ್ಟಾಲ್ಗೆ ಹೋಗಿದ್ದೆ ಅಂತ್ಯಾ, ಬುಕ್ಸ್ ತಂದು ಕೊಡ್ತೀಯ. ಶಾಪಿಂಗ್ ಹೋಗಿದ್ದೆ ಅಂತ್ಯಾ, ಬಟ್ಟೆ ತಂದು ಕೊಡ್ತೀಯ. ಏನಾದ್ರೂ ನೆಪ ಹೇಳಿ ಒಂದ್ ತರ್ತೀಯ. ಅಲ್ಲ ಕಣೋ, ಫ್ರೆಂಡ್ಶಿಪ್ಗೋಸ್ಕರ ಫ್ರೆಂಡ್ಸ್ ಏನೆಲ್ಲ ಮಾಡ್ತಾರೆ, ಅದ್ರಲ್ಲೂ ನೀನ್ ನನಗೆ ಬೆಸ್ಟ್ ಫ್ರೆಂಡು. ನಿನ್ಗೆ ಇಷ್ಟು ಮಾಡಲಿಲ್ಲ ಅಂದ್ರೆ ಇದೆಲ್ಲ ಯಾವ ಜನ್ಮದ ಋಣ ಅನ್ಬಂದಾನೋ ಏನು. ಹೌದು ಕಣೋ ರಾಮ್, ಮುಂದಿನ ಜನ್ಮದಲ್ಲಾದ್ರೂ ನಾವಿಬ್ರು ಒಂತಾಯಿ ಮಕ್ಕಳಾಗಿ ಹುಟ್ಟೋಣ. ನಾನು ಸ್ನೇಹಕ್ಕಿಂತ ದೊಡ್ಡ ಸಂಬಂಧ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. 100 ಜನ್ಮ ಬಂದ್ರು ನಾನು ನಿನ್ ಸ್ನೇಹಿತನಾಗಿ ಹುಟ್ಟೋಕೆ ಆಸೆ ಪಡ್ತೀನಿ. ಸ್ನೇಹ ಅಂದ್ರೆ, ಸ್ನೇಹಿತ ಅಂದ್ರೆ ನೀನೇ ಕಣೋ ರಾಮ. ಕುಮಾರ್, ಸ್ನೇಹ ಸಂಬಂಧ ಗಳಿಸೋದು ಮುಖ್ಯ ಅಲ್ಲ, ಉಳಿಸ್ಕೊಳ್ಳೋದು ಮುಖ್ಯ. ನೀನ್ ಉಳಿಸ್ಕೋತೀಯ ಬಿಡಪ್ಪ. ಖಂಡಿತ ಉಳಿಸ್ಕೋತೀನಿ. ಸರಿ ನಡಿ, ಕಾಫಿ ಕುಡಿಯೋಣ ಬಾ. ಏನ್ರೋ ಎಕ್ಸಾಮ್ ಎಲ್ಲ ಹೇಗ್ ಬರ್ದಿದ್ದೀರಾ? ನಾನ್ ತುಂಬಾ ಚೆನ್ನಾಗಿ ಬರ್ದಿದ್ದೀನಿ. ಮತ್ತೆ ಸರಿ, ಎಲ್ಲ ರಿಸಲ್ಟ್ ಮೀಟ್ ಆಗೋಣ ಕಣ್ರೋ. ಬಾಯ್. ಹಾಯ್. ಇಲ್ಲ ಯಾರಿಗೋ ಕಾಯ್ತಾ ಇರಂಗಿದೆ. ಯಾರಿಗೂ ಇಲ್ಲ. ರಾಮ್, ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್. ಏನ್ ಇವತ್ತು ತುಂಬಾ ಐಸ್ ಇಡ್ತಾ ಇದ್ಯಾ? ನೀನ್ ಹೇಗಿದ್ರೆ ಸುಂದರವಾಗಿ ಕಾಣ್ತೀಯಾ. ಥ್ಯಾಂಕ್ಸ್. ಯಾಕೋ ಇಷ್ಟೊಂದು ಬೆವರ್ತಿದ್ಯಾ? ಬಿಸ್ಲಿಗೆ ಬೆವರು ಬರುತ್ತೆ, ಇಶ್ಯೂಗ್ ಬಾ. ರಾಮ್, ನನ್ನ ನೋಡಿದ್ರೆ ಹಿಂಗೇನ್ ಅನ್ಸುತ್ತೆ? ಎಕ್ಸಾಮ್ ಚೆನ್ನಾಗಿ ಬರ್ದಿದ್ಯಾ ಅನ್ಸುತ್ತೆ. ಎಕ್ಸಾಮ್ ಮನೆ ಹಾಳಾಯ್ತು. ನನ್ ಮನ್ಸಲ್ಲಿರೋದು ನಿಂಗೆ ಅರ್ಥ ಆಗ್ತಿಲ್ವಾ, ಅಥವಾ ಎಲ್ಲ ಅರ್ಥ ಆದ್ರೂ ಬೇಕು ಅಂತ ನಾಟಕ ಆಡ್ತಿದ್ಯಾ? ಅಂದ್ರೆ? ಅಯ್ಯೋ ರಾಮ,
ನಾನ್ ಇಷ್ಟಪಟ್ಟಿದ್ದು ನನಗ್ ಬೇಕು ಅಂದ್ರೆ ಬೇಕೇ ಬೇಕು. ಅರ್ಥ ಆಗ್ಲಿಲ್ಲ. ಅಯ್ಯೋ, ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ನೀ ನನ್ ಮನ್ಸು ತುಂಬಾ ತುಂಬಿಕೊಂಡಿದ್ಯೋ. ಪ್ರತಿದಿನ ರಾತ್ರಿ ನನ್ ಕನ್ಸಲ್ ಬಂದು ಕಾಡ್ತೀಯ. ನನಗಂತೂ ಟೈಮಿಗೆ ಸರಿಯಾಗಿ ತಿಂಡಿ, ಊಟ, ನಿದ್ದೆ ಏನು ಮಾಡಕ್ಕಾಗ್ತಿಲ್ಲ. ಈಗ ಅರ್ಥ ಆಯ್ತಾ? ಮುಖ ನೋಡ್ತೀಯಲ್ಲೋ. ಇಷ್ಟು ದಿನ ನೀನ್ ಪ್ರಪೋಸ್ ಮಾಡ್ತೀಯ ಅನ್ಕೊಂಡೆ, ಕಾದೆ, ಪ್ರಯೋಜನ ಆಗ್ಲಿಲ್ಲ. ಲೋ, ನಾನಿನ್ನ ಲವ್ ಮಾಡ್ತಿದ್ದೀನಿ ಕಣೋ. ನೀನ್ ಹೂ ಅಂದ್ರೆ ಈಗ್ಲೇ ಇಲ್ಲೇ ನಾನು ನಿನ್ ಮದ್ವೆ ಆಗೋಕ್ ರೆಡಿ. ಆದ್ರೆ ನಾನ್ ರೆಡಿ ಇಲ್ವೇ? ಯಾಕೆ? ಏನ್ ಪ್ರಾಬ್ಲಮ್? ಲೈಲಾ, ನೀನ್ ನನ್ನಿಂದ ಅಪೇಕ್ಷೆ ಪಡೋ ಪ್ರೀತಿನ ಕೊಡಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಈ ಪ್ರೀತಿ ಹೃದಯನ ನಾನೀಗಾಗಲೇ ನನ್ನ ಹುಡುಗಿ ಕೊಟ್ಬಿಟ್ಟಿದ್ದೀನಿ. ಆಕೆನೇ ಮದುವೆ ಆಗ್ತಾ ಇದ್ದೀನಿ. ಇವತ್ತು ನಾನು ಈ ಸ್ಥಿತಿಲಿ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಪ್ರೇಮ, ಅವಳ ಪ್ರೀತಿ. ನಾಳೆ ನನ್ನ ಸಾಧನೆ ಏನೇ ಇದ್ರೂ ಅದಕ್ಕೆ ನನ್ನ ಹುಡುಗಿ ಪ್ರೀತಿನೇ ಸ್ಫೂರ್ತಿ. ಲೈಲಾ, ನಾವಿಬ್ರು ಇನ್ಮೇಲೆ ಒಳ್ಳೆ ಫ್ರೆಂಡ್ಸ್ ಆಗಿರೋಣ. ರಾಮು, ಬಾ ಹೋಗೋಣ. ನಡಿ. ಸಂತೋಷ ರಾಮು, ತುಂಬಾ ಸಂತೋಷ. ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಆರ್ಕೆಸ್ಟ್ರಾ ಶುರು ಮಾಡ್ಲೇಬೇಕು. ಈಗ ಒಳ್ಳೆ ಮದುವೆ ಸೀಸನ್ ಸರ್. ನೀವು ಬೇಗ ಶುರು ಮಾಡಿದ್ರೆ ನಾವು ದುಡ್ಡು ನೋಡ್ಬೋದು ಗುರುಜಿ. ಹೌದೌದು, ಯು ಆರ್ ರೈಟ್. ನಾಳೆನೆ ನಮ್ಮ ಮೆಂಬರ್ಸ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡ್ತೀನಿ. ಅದ್ ಸರಿ ರಾಮು, ಮುಂದೆ ಏನ್ ಓದ್ಬೇಕು ಅಂತ ಇದೀಯಾ? ನಾನ್ ಮುಂದೆ ಓದೋ ಪರಿಸ್ಥಿತಿಲಿ ಇಲ್ಲ ಸರ್. ಬೇರೆ ಏನ್ ಕೆಲಸ ಮಾಡ್ತೀಯಾ? ಓದೋದ್ ಬರೆಯೋದ್ ಬಿಟ್ರೆ ನನಗ್ ಗೊತ್ತಿರೋದು ಹಾಡೋದೊಂದೇ ಸರ್. ಆದ್ರೆ ಬದುಕೋಕ್ಕೋಸ್ಕರ ಯಾವುದೇ ಕೆಲಸ ಆದ್ರೂ ನಿಯತ್ತಿಂದ ಮಾಡಕ್ ರೆಡಿ ಇದ್ದೀನಿ ಸರ್. ವೆರಿ ಗುಡ್ ಮಿಸ್ಟರ್ ರಾಮು. ನಿಯತ್ತು ಅನ್ನೋದು ಮನುಷ್ಯನ ಕಡೆ ತನಕ ಕೈ ಹಿಡಿಯುತ್ತೆ. ನಿನ್ನ ನಿಯತ್ತು ನಿನ್ನ ಕಾಪಾಡುತ್ತೆ. ಥ್ಯಾಂಕ್ಸ್ ಸರ್. ಓಕೆ, ಪಾರ್ಸಲ್ ರೆಡಿನಾ ರಾಜಾ? ರೆಡಿ ಆಗ್ತಿದೆ ಸರ್. ಯು ಡೋಂಟ್ ವರಿ, ಆದಷ್ಟು ಬೇಗ ಎಲ್ಲದಕ್ಕೂ ವ್ಯವಸ್ಥೆ ನಾನು ಮಾಡ್ತೀನಿ. ನೀನು ಹೊರಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಪಾಪ, ಹಳ್ಳಿ ಹುಡುಗ, ಒಳ್ಳೆ ಹುಡುಗ. ಇವನಿಗೋಸ್ಕರ ಇವನ ಅತ್ತೆ ಮಗಳು ಜುಮ್ಕಿ ಅಡ ಇಟ್ಟು ಗಿಟಾರ್ ಗಿಫ್ಟ್ ಮಾಡಿದಾಳೆ ಅಂದ್ರೆ ಅದೆಂತ ನಿರ್ಮಲವಾದ ಪ್ರೀತಿ. ಈ ಹುಡುಗ ಎತ್ತರಕ್ಕೆ ಬೆಳಿಬೇಕು. ಅದನ್ನ ನೋಡಿ ಆ ಹುಡುಗಿ ಸಂತೋಷ ಪಡಬೇಕು, ಸಂತೋಷ ಪಡಬೇಕು. ಪಾನ್ ಕೊಡು. ಬ್ಯೋಡೆ ಏನೋ ಪ್ರಭು, ಹೊಸ ಕೆಲಸ ಅಡ್ಜಸ್ಟ್ ಆಯ್ತಾ? ಆಗ್ತಿಲ್ವೋ, ಬಿಟ್ಬಿಡೋಣ ಅಂತಿದ್ದೀನಿ. ಬಿಟ್ಬಿಟ್ಟೇನೋ ಮಾಡ್ತೀಯಾ? ಬಿಡಿ ಸುತ್ಕೊಂಡು ಬಿಡಿ ಸುತ್ತೀಯಾ? ಅದೇ ಗೊತ್ತಾಗ್ತಿಲ್ಲ ಮಗ. ಮತ್ತೆ ನೀನು ದಿಕ್ಕೆ ತೋಚ್ತಾ ಇಲ್ಲ ಕಣ. ಬೇರೆ ಕೆಲಸ ಮಾಡಕ್ ಮನ್ಸಿಲ್ಲ, ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಅಲ್ಲಿ ನೋಡು, ಗುರುಜಿ ಬರ್ತಾ ಇದಾರೆ. ಬಾ ಮಾತಾಡ್ಸೋಣ, ಖರ್ಚಿಗೆ ಏನಾದ್ರು ಖಾಸಗಿ ಸೊಸೈಲಿ ಮಾಡೋಣ. ನಮಸ್ತೆ ಗುರುಜಿ. ನಮಸ್ಕಾರ, ನಮಸ್ಕಾರ. ಏನ್ರಯ್ಯ, ಎಲ್ಲಿದ್ದೀರಾ, ಹೇಗಿದ್ದೀರಾ? ಫೋನ್ ಇಲ್ಲ, ಏನಿಲ್ಲ. ಅಯ್ಯೋ, ನನ್ ಫೋನ್ ಹಾಳಾಗೋಯ್ತು ಗುರುಜಿ. ಹಾಳಾಗೋಯ್ತಾ? ನಿಂದು? ನಂದು ಫೋನ್ ಇದೆ ಗುರುಜಿ, ಆದ್ರೆ ಫೋನ್ ಒಳಗೆ ಆಗ್ತೀವಲ್ಲ ಮ್ಯಾಟ್ರ್ ಅದು ಸ್ವಲ್ಪ. ಅದಕ್ಕೆ ಗುರುಜಿ, ತಾವು ಸ್ವಲ್ಪ ಮನಿ ಪ್ರಾಬ್ಲಮ್ ಹೆಲ್ಪ್ ಮಾಡಿದ್ರೆ. ಎಲ್ರಿಗೂ ಮನಿ ಪ್ರಾಬ್ಲಮ್ಮೇ. ಅದ್ ಸರಿ, ವಿಷಯಕ್ಕೆ ಬರೋಣ. ನಿನ್ನೆ ಸಿಂಗರ್ ರಾಮು ಸಿಕ್ಕಿದ್ದ ಕಣ್ರಯ್ಯ. ಹೇಗಿದ್ದಾನೆ ಸರ್? ಚೆನ್ನಾಗಿದ್ದಾನ ಸರ್? ಚೆನ್ನಾಗಿದ್ದಾನೆ. ನಿಮ್ಮನ್ನೆಲ್ಲ ಬಹಳ ಲವಲವಿಕೆಯಿಂದ ವಿಚಾರಿಸ್ಕೊಂಡ. ಹಾಗೆ ಕಷ್ಟ ಸುಖ ಎಲ್ಲ ಹೇಳ್ಕೊಂಡ. ಜೊತೆಲಿ ಒಂದು ಹೊಸ ಗಿಟಾರ್ ಕೂಡ ತಂದಿದ್ದ. ಅವನ್ ನೋಡಿದ ಮೇಲೆ ಮತ್ತೆ ನನಗೆ ಸ್ಫೂರ್ತಿ ಬಂತು ಕಣ್ರಯ್ಯ. ಸರ್, ಇಷ್ಟ ಇಲ್ಲರ ಕೆಲಸ ಮಾಡ್ಕೊಂಡು ಇವನು ಒದ್ದಾಡ್ತಾ ಇದ್ರೆ ಬೇರೆ ಯಾವ ಕೆಲಸನೂ ಮಾಡೋಕ್ ಮನಸ್ಸಿಲ್ದೆ ನಾನು ಒದ್ದಾಡ್ತಾ ಇದ್ದೀನಿ ಸರ್. ಆದಷ್ಟು ಬೇಗ ನೀವು ಶುರು ಮಾಡಿ ಸರ್. ಹೌದು ಕಣ್ರಯ್ಯ, ಒಂದು ಸಾರಿ ಈ ಸಂಗೀತ ಕಲೆ ಒಲ್ದು ಬಿಟ್ರೆ ಅದು ನಮ್ಮನ್ನು ಬಿಟ್ಟು ಹೋಗಲ್ಲ. ನನಗೂ ಅಷ್ಟೇ, ಆದಷ್ಟು ಬೇಗ ಶುರು ಮಾಡಬೇಕು ಅಂತ ಆಸೆ ಇದೆ. ಖಂಡಿತ ಬೇಗ ಶುರು ಮಾಡ್ತೀನಿ. ರಾಮು, ರಾಮು, ರಾಮು. ಯಾಕೆ ಪ್ರೇಮ, ಏನಾಯ್ತು? ಯಾರಿಗೇನಾಯ್ತು? ನೀನ್ ಸ್ವಲ್ಪನಾದ್ರೂ ಓದ್ಬೇಕಿತ್ತು ಪ್ರೇಮ. ಯಾಕೆ? ಯಾಕಂದ್ರೆ ನೀನ್ ಇಷ್ಟೊಂದು ಗಾಬರಿಯಿಂದ ಬರ್ತಿದ್ಯಲ್ಲ, ಅದಕ್ಕೆ. ಆ ಪೋಸ್ಟ್ ಮಾಸ್ಟರ್ ನಂಗಿದ್ ಕೊಟ್ಟಾಗ ಅಲ್ಲಿದ್ದವರೆಲ್ಲ ಗಾಬರಿ ಆಗಿದ್ರು. ಅಯ್ಯೋ ಹುಚ್ಚಿ ಪ್ರೇಮ, ನೀ ತುಂಬಾ ಮುಗ್ದೆ ಕಣೆ. ಯಾರೋ ಏನೋ ಹೇಳಿದ್ರು ಅಂದ್ರೆ ಅದನ್ನ ನೀ ನಂಬಿಡ್ತೀಯ? ನಮ್ ಗುರುಜಿ ಮತ್ತೆ ಆರ್ಕೆಸ್ಟ್ರಾ ಶುರು ಮಾಡ್ತಾ ಇದಾರೆ, ತಕ್ಷಣ ಬಾ ಅಂತ ಟೆಲಿಗ್ರಾಮ್ ಕಳ್ಸಿದಾರೆ. ಓ ಹಂಗ? ಹೌದು. ನೀ ಈಗ ಹೋಗ್ಬೇಕಾ? ನಾಳೆ ಬೆಳಗಿನ ಜಾವ ಹೋಗ್ತೀನಿ. ಅಂತೂ ನನ್ ರಾಮ ಸುಖವಾಗಿ ಸಂಸಾರ ಮಾಡೋದಕ್ಕೆ ಒಂದೊಳ್ಳೆ ದಾರಿ ಆಯ್ತು. ಅದಷ್ಟು ಸುಲಭ ಅಂತ ತಿಳ್ಕೊಬೇಡ. ಅಲ್ಲೂ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಬೇಕು. ಅಂತೂ ನಿನ್ನ ಆಸೆ ನೆರವೇರ್ತಲ್ವಾ? ನನ್ನ ಆಸೆ ಅದಲ್ಲ ಪ್ರೇಮ,
ಕೈ ತುಂಬ ಸಂಪಾದನೆ ಮಾಡಿ ನನ್ನ ಈ ಪ್ರೇಮನ್ ಕುತ್ತಿಗೆ ತಾಳಿ ಕಟ್ಟಿ ತಂದೆ ತಾಯಿ ಬಾಳಿದ ಮನೇಲಿ ಸುಖವಾಗಿ ಸಂಸಾರ ಮಾಡಬೇಕು ಅನ್ನೋದು. ಈ ಮಣ್ಣಿನ ಮಗನಾಗಿ ಬೆವ್ರು ಸುರಿಸಿ ದುಡಿಬೇಕು, ಯಾರಿಗೂ ಭಾರ ಇಲ್ದಂಗೆ ಹೆಂಡತಿ ಮಕ್ಕಳ ಜೊತೆ ಒಂದು ತನ್ನ ತಿಂದು ನೆಮ್ಮದಿಯಾಗಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ನಿನ್ನಾಸೆ? ನಿನ್ನಾಸೆನೇ ನನ್ನಾಸೆ. ನಾನು ಯಾವಾಗಲೂ ನಿನ್ನ ಜೊತೆನೇ ಇರಬೇಕು. ನನ್ನ ಕೊನೆ ಆಸೆ ಏನಂದ್ರೆ ಕೊನೆಗೊಂದು ದಿವಸ ಹಿಂಗೆ ನಿನ್ನಿದೆ ಮೇಲೆ ಮಲಗಿ ಪ್ರಾಣ ಬಿಡಬೇಕು. ನಿನ್ನ ಆಸೆ ಅತಿ ಆಯ್ತು, ಅತಿ ಆಸೆ ಗತಿ ಕೇಡು. ನಡಿ ಮನೆಗೆ ಹೋಗೋಣ. ಗಣಪತಿ, ರಂಗುಂಡ, ಮಹಾದೇವ, ಮಾಕಾಳಿ, ರುದ್ರಕಾಳಿ, ಶಿವ, ಪಾರ್ವತಿ, ಸರಸ್ವತಿ, ಲಕ್ಷ್ಮಿ, ಜಗದಾಂಬಿಯರೇ, ಬ್ರಹ್ಮ, ವಿಷ್ಣು, ಮಹೇಶ್ವರ, ದೇವಾದಿ ದೇವತೆಗಳ ಅಷ್ಟದಿಕ್ಪಾಲಕರೇ, ಶರೀರ ವಿಕ್ರಮರಾಜ, ನವಗ್ರಹ ಸ್ವಾಮಿಗಳೇ, ಮತ್ತಾಳೇಶ್ವರ, ಮಹದೇಶ್ವರ, ನಂಜುಂಡೇಶ್ವರ, ಮಂಜುನಾಥ, ಆದಿಶಕ್ತಿ, ಆಕಾಶವಾಣಿ, ಏಳೂರು ಮಾರಿ, ಅಡವಳೆ, ಚೌಡಿ, ದಂಡಮ್ಮ, ಒಳಗೆರಿಯಮ್ಮ, ಪಟ್ಟದ ಪಾರ್ವತಿ, ಚಿನ್ನದಗುಡಿಯವಳೆ, ಮುಡುಕ್ತೆರೆ ಮಲ್ಲಣ್ಣ, ಬದ್ನಾಳ್ಸಿದ್ದು, ಗವಿಸಿದ್ದು, ಕಬರಿಪತಿ, ನಂಜುಂಡ, ವಾಡ್ರೋದ್ ಗಂಡ, ಚುಂಚನಗಿರಿ ಭೈರವ, ಚಾಮುಂಡೇಶ್ವರಿ, ಮನೆ ಮಂಚಪ್ಪ, ಕುಬ್ಬರ್ ಕೊಪ್ಪಲಪ್ಪ, ಪೂರಿಗಾಲಿ ಸಿದ್ದಪ್ಪಾಜಿ, ಕೊಟ್ರು ಬಸಪ್ಪ, ಅಯ್ಯಪ್ಪೋ ಅಯ್ಯಯ್ಯಪ್ಪ, ಸೂರ್ಯ ಚಂದ್ರಾದಿಗಳಿರ ಭೂಮ್ತಾಯಿ ನಮ್ಮವ್ವ ಊರು ದೊಡ್ಡವಳೆ, ನನ್ನೊಬ್ಬನೇ ಕಾಪಾಡವ್ವ, ಬೆಟ್ಟ ತಾಯಿ ಚಿಕ್ಕಮ್ಮ, ಚಿಕ್ಕದೇವಿ, ಬಾಳ್ಗವ್ವ, ಬಾಸ್ತವ್ವ, ನಮ್ ಕಷ್ಟದೆಲ್ಲ ದೂರ ಮಾಡವ್ವ. ಪರಮಾತ್ಮ ತೀರ್ಥ ತಗಂತೀರಿ ಕಣಪ್ಪ. ಶಿವಂಗೆ ಮಾಡ್ತಾನೆ. ನೀನ್ 3 ಹೊತ್ತು ಕುಡ್ಕೊಂಡು ಕುಂತ್ಕೋ, ದೇವ್ರೆಲ್ಲಾನು ಮಾಡ್ತಾನೆ. ಕುಡ್ಕೊಂಡ್ರೆ ರಾತ್ರಿ ಎಲ್ಲ ಪೇಚದು, ಮಧ್ಯಾಹ್ನ ಗಂಟ ಹಣ್ಣು ಹಿಡ್ಕೊಂಡು ಮಲ್ಗದು. ಮೊಟ್ಟ ಮಧ್ಯಾಹ್ನ ಗಂಧದ ಕಡೆ ಹಿಡ್ಕೊಂಡು ಒಟ್ವಟ ಅಂತ ದೇವ್ರ ಹೆಸರು ಹೇಳ್ಬಿಟ್ರೆ ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ಬಿಡ್ತಾನ. ಅಲ್ಲ ಕಣಂಬೆ, ಊರ ಹೆಂಗಸರೆಲ್ಲ ಪತಿಗೆ ಪರದೈವ ಅಂತ ಗಡಿ ಸೇವೆ ಮಾಡ್ತಾವ್ರೆ. ನೀನ್ ನನಗೆ ತಿರ್ಕೊಂಡು ಮಾತಾಡುವಂಗಾದಬೆ. ಏಯ್ ಹೋಗಬೆ ಊಟಕ್ಕೆ ಹಾಕೋ. ಓ ನನಗೆ ಮಾತಾಡುವಂಗ ಆಗ್ಬಿಟ್ಲು. ಒಚ್ಚತೆ ಹೇಳಿದ್ದಲ್ಲ, ತಲೆ ಮಾಂಸ ಬೋಟಿ ಎಲ್ಲ ಮಾಡಿದ್ದೆ ತಾನೆ. ಮಾಡಿದ್ರಿ ಸರಿ, ಇಲ್ಲಾದ್ರೆ ಅಷ್ಟ. ತರ್ಲಿಲ್ಲ ಬರ್ಲಿಲ್ಲ, ಅದೇನೋ ಗಿಳ್ಮೀನ ಬೇಕು ಅಂದಂತೆ ಹಂಗಾಡ್ತಿದ್ಯಲ್ಲ ನೀನು. ಕೈ ತೊಳ್ಕ. ಅಪ್ಪ ನೀನ್ ಮುರಿಸ್ಕೊಳ್ಳೋದು ಬ್ಯಾಡ, ನಾನ್ ಕೋಪ ಮಾಡ್ಕೊಳ್ಳೋದು ಬ್ಯಾಡ. ನೀನ್ ಕೇಳಿದ್ದೆಲ್ಲ ತಂದ್ ಹಾಕ್ಬೇಕು ಅಂದ್ರೆ ಒಂದ್ ಐಡಿಯಾ ಮಾಡೋರಿ ಕಣಬೆ. ಏನ? ಎಳ್ನೀರ್ ವ್ಯಾಪಾರ ಮಾಡವ ಅಂತ ಹೆಂಗೆ? ಅಯ್ಯೋ ಮಕ ಏನ್ ನೋಡ್ತೀಯ, ನೀವು ಅಂದ್ರೆ ವ್ಯಾಪಾರ ಆಜಗೆಯ ಎಲ್ಲ ಮಾಡಾಯ್ತು. ಈಗ ಇದೊಂದು ಬಾಕಿ. ಸರ್ಕಾರದವ್ರು ಕೊಟ್ಟಿರೋ ಈ ಮನೆ, ಈ ಮಂಚ, ಇದೆರಡು ಬಿಟ್ರೆ ಇನ್ನೆಲ್ಲ ಮಾರ್ಕೊಂಡು ಕುಡ್ದಾಯ್ತು. ಈಗ ನನ್ ಮೂವಂತ ಏನ್ ಮಾಡ್ಬೇಕು? ಅದಕ್ಕೆ ನೀನೇ ಬಂಡವಾಳ ಹಾಕ್ಬೇಕು ಕಣಬೆ. ನನ್ನ ಹತ್ರ ಎಲ್ಲೈತೆ ಬಂಡವಾಳ? ಹೆಂಗೆಚ್ಚಿದ ಆ ಕಿವಿಲಿ ಪಳಾರತೈತಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಕಣ್ ಕುಕ್ಕ, ನಿನ್ ಕಣ್ಣು ನನ್ ಒಲೆ ಮೇಲೆ ಬಿತ್ತ ನೋಡ. ಮೈ ಸೆಲ್ಕೊಂಡ್ ಗೇಕ್ ಆಗದೆ ಇದ್ರೆ ಹೊರ್ಗಡೆ ಹೋಗಿ ಪಡ್ಸಲ ಮೇಲೆ ಹೋಗಿ ಕುಂತ್ಕ ಮಾಡಿಕ್ತೀನಿ. ಇಕ್ಕಿಯೇ ಹಂಗೆ ಬಿಟ್ರೆ ಒಂದ್ ಮೂಲೆ ಕುಡಿಸ್ಬಿಟ್ಟು ಹೊರಗೆ ತಗೊಂಡ್ ಇಕ್ಕಿಯೇ. ಏಯ್ ಮರುವಾದಿಲಿ ವಾಲೆ ಕೊಟ್ರು ಸರಿ, ಇಲ್ಲ ಆದ್ರೆ ನಾನೇ ಹಾಕ್ತೀನಿ ಬನ್ನಿ. ನಾನ್ ಸತ್ರ ಕೊಡಕಿಲ್ಲ. ಯಾಕಬಿ ಕೊಡಕಿಲ್ಲ? ನೀವು ಸಾಯಿಸ್ಬಿಡ ತಗತ್ತೀರಿ ಕಣಬೆ. ಹೆಂಗ್ ಕಣಬೆ ಪವಿತ್ರ ಗುಡ್ಗುಡ್ ಬೇಡ ಬೇಡ, ದೊಡ್ಡ ಗುಡಿ ಕೊಡಲ್ಲ ಬಂಚ ಬಿಡ್ರಲೇ. ನಾ ಯಾವತ್ತಾದ್ರೂ ಒಳ್ಳೆ ಕಾರಿ ಕಾಲಿಟ್ರಿ ಸಾಕು, ಅಡ್ಗಾಲಕ್ಕ ನಿಂತ್ ಬಿಡ್ತಾಳೆ. ಬಿಡ್ರಲೇ ಒಂದೊಳ್ಳೆ ಕಾಸಿ ಕೈ ಮಾಡಕ್ ಬಿಡ್ತೀರಿ. ಹೆಂಡತಿ ಮೇಲೆ ಕೈ ಮಾಡಕ್ ನಾಚಿಕೆ ಆಗಲ್ವಾ ನಿಂಗೆ? ನನ್ ಹೆಂಡತಿಗೆ ಏನಾದ್ರೂ ಮಾಡ್ತೀರಿ, ನೀ ಯಾಕೆ ಬಂದ? ನಿನ್ಗೂ ಅವಳಿಗೂ ಏನ್ ತಪ್ಪದ್ದ? ಏಯ್ ನಿನ್ ಯೋಗ್ಯತೆ ತಕ್ಕವಾಗಿ ಮಾತಾಡಿದ್ಯಾ? ಒಂದ್ ಕೊಟ್ರೆ ಕುಡ್ದಿರೋದೆಲ್ಲ ಇಳ್ದೋಬೇಕು. ಬುಡಣ ಇಲ್ಲಿ ಅವಳ ಮತ್ತೆ ಮಗಳು, ಅವಳಿಗೇನಾರು ಹೆಚ್ಚು ಕಮ್ಮಿ ಆದ್ರೆ ಹೇಳಕ್ಕೆ ಕೇಳಕ್ಕೆ ನಾನಿದ್ದೀನಿ. ಹೆಣ್ಮಕ್ಳಿಗೆ ಹಿಂಸೆ ಕೊಟ್ರೆ ಕಾನೂನ್ ಏನ್ ಮಾಡುತ್ತೆ ಗೊತ್ತಾ? ನಾನು ನಮಗ್ ಗೊತ್ತಿಲ್ವಾ ಏನ್ ಮಾಡುತ್ತೆ? ಏನ್ ಮಾಡುತ್ತಾ ತೋರಿಸ್ತೀನಿ ಬಾ. ಎಲ್ಲೆಲ್ಲ ಹೊಡಿತಾರೆ, ಅಯ್ಯೋ ಪವಿತ್ರ ಬಾಗಿಲು ತೆಗಿಯಪ್ಪಿ. ಅಯ್ಯೋ 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 ಅಪ್ಪ, ಅಯ್ಯೋ 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 ವರ್ಗಾಯ ವಾಗ, ಅಯ್ಯೋ ಅಪ್ಪ, ಅಯ್ಯೋ ಏನಾಯ್ತು ನಿನ್ಗೆ? ಅವನು ಅಪ್ಪ ಅಲ್ಲ ಕಣಬಿ,
ಹಾರಾಡ್ಕಂಡ್ ತೂರಾಡ್ಕಂಡ್ ತೆಲಾಡ್ಕಂಡಿದ್ದ ನಿಮ್ ಮಾವ್ರ ಮಗ ರಾಮ ನಂಗೆ ಪೊಲೀಸ್ ಅಕ್ಕವ್ರ ಕೈಲಿ ಹೆಂಗ್ ಹೊಡ್ಸೋರ ನೋಡಬೇ. ಇಲ್ಲಿ ನೋಡಬೇ ಹೆಂಗ್ ಹೊಡ್ಸವ್ರೆ. ಇರ್ಲಿ ಅವ್ರಿಗೈತೆ ಸರಿಯಾಗೈತೆ ಕಣಬೆ. ಹೋಗ್ಲಿ ಬಿಡು, ಆಗಿದ್ದಾಯ್ತು. ಏನೋ ಒಂದ್ ಕೆಟ್ಗಳಿಗೆ ಅಂತ ತಿಳ್ಕೊ. ನಮ್ ಗಂಡ ಹೆಂಡತಿ ಜಗಳ ಉಣ್ಮಲ್ಗ ತನಕ ಅಲ್ವಾ? ಮತ್ತ್ಯಾಕ್ ಅದನ್ನ ಕುಡಿತಾ ಇದ್ಯಾ? ತಗೋ ಹಾಲ್ ಕುಡಿ. ಆಯ್ತಲ್ಲ ಕಣಬೆ, ಆಯ್ತಲ್ಲ. ತಿಂಗಳಿಗೆ ಪೂರ್ತಿ ರಜೆ ತಗೋತಾ ಇದ್ದೆ ನೀನು. ನನಗ್ ತಿಂಗಳು ಪೂರ್ತಿ ರಜಾ ಕಣಬಿ, ರಜಾ. ಆ ಬಾಳ್ಕತಾ ಇರು, ಹೊಡಿಬಾರ ಜಾಗಕ್ಕೆಲ್ಲ ಹೊಡೆದು ಬಿಟ್ರು ಕಣಬಿ. ಸರಿ ಇರ್ದ್ರೆ ಒಂದ್ ಪಾರ್ಟ್ಸು ಸರಿಯಾಗಿ ಕೆಲಸ ಮಾಡ್ತೇನೆ ಕಣಬಿ. ಆಯ್ತಲ್ಲ? ಅಪ್ಪ ಅಲ್ಲ ಕಣಬಿ, ನಿನಗ್ ಹೊಡೆದಿ ತಪ್ಪಿಗೆ ತಿರಿಕಂಡ್ ಮಲಿಕಣಂಗೆ ಆಗೋಯ್ತನಬಿ. ಅಯ್ಯೋ ರಾತ್ರಿ ಎಲ್ಲ ಹೆಂಗಮ್ಮಿ. ಅಯ್ಯಪ್ಪ ಪವಿತ್ರ, ನೀ ಹತ್ಲಾಕ್ ತಿರಿಕಂಬರಿಗೂ ನಾ ಇತ್ಲಾಗೆ ತಿರಿಕಂಬರಿಕತ್ತೀರಿ. ನಿಂತ್ಗಂಡಲ್ಲೇನಾರ ಸೊಟ್ಟದ ಮೇಲೆ ಕಾಲಾಕ್ಬಿಟ್ಟೆ ಕಣಬಿ. ಆಯ್ತಾರ ಪ್ರಾಣ ಹೋದಂಗ ಆಯ್ತದೆ. ಅತ್ತೇನ್ ಬರಲ್ಲ. ಅವ್ವ ಕೂಗ್ತಾವಳೆ. ಏ ಪ್ರೇಮಿ, ಲೇ ಅಯ್ಯೋ ನೀರಿಕ್ಕೊಂಡೆ ಇಕ್ಕಿಲ್ಲಲ್ಲ. ಇವನ್ ನೋಡ್, ಈ ಚಳಿಲಿ ಒತ್ಕೊಂಡ್ ಮಲಗದ್ ಬಿಟ್ಟು ಹಂಗೆ ಮಲಕೊಂಡವನೆ. ನೀರು ಏನಮ್ಮ ನೀನು? ಮಳ್ಳ ಕುಡಿಯಕ್ ನೀರಿಕ್ಕೊಂತೀನಿ, ಇಕ್ಕಕ್ಕೆ ಇಲ್ಲಮ್ಮ ನೀನು. ಶಿವನೇ ನಿನ್ ಕೈಯಾರ ಎಲ್ಲ ಕಿಟಿ ಮಾಡ್ಕೊಡ್ತೀಯಾ? ಅಯ್ಯೋ ರಾಮ, ನೀ ಕೇಳೋದ್ ಹೆಚ್ಚ, ನಾ ಮಾಡೋದ್ ಹೆಚ್ಚ. ತರ್ತೀನಿ. ನಾನ್ ಬೆಂಗಳೂರು ಹೋಗ್ತೀನಿ ಅಂದ್ರೆ ಸಾಕು, ಡಲ್ ಆಗ್ಬಿಡ್ತಾಳೆ. ತಗೋ. ಹೆಂಗೈತೆ? ಆಹಾ, ನಿನ್ ಕೈ ರುಚಿ ತುಂಬಾ ಚೆನ್ನಾಗಿದೆ. ತಗೋ ನಿನ್ ಪಾಲು. ಆಹಾ, ಅಮೃತ. ಅತ್ತೆ, ಗೊತ್ತಾಯ್ತು, ಬರ್ತೀನಿ. ಬರ್ಲಾ ಅತ್ತೆ? ನಿನ್ ಆರೋಗ್ಯನ ಚೆನ್ನಾಗ್ ಕಾಪಾಡ್ಕ. ಸರಿ ಅತ್ತೆ. ನಮ್ ಕಡೆ ಚಿಂತೆ ಮಾಡ್ಬೇಡ ಏನ. ಮತ್ತೆ ಊರ್ ಕಡೆನೆ ಜ್ಞಾನ ಇಟ್ಕೊಂಡು ಕೂತ್ಕೋಬಾರ್ದು, ಗೊತ್ತಾಯ್ತಾ? ಸರಿ ಅತ್ತೆ. ಏನ್ ಕೆಲ್ಸ ಮಾಡಿದ್ರು ಮನ್ಸಿಕ್ಕಿ ಕೆಲ್ಸ ಮಾಡ್ಬೇಕು, ಆಯ್ತಪ್ಪ? ಆಯ್ತು. ಚೆನ್ನಾಗಿ ಓದ್ಕೋಕಂದ. ಆಯ್ತು, ಬರ್ತೀನತ್ತೆ. ಬರ್ತೀನಿ. ಹುಷಾರು. ಹೋಗುತ್ತ. ರಾಮು. ಏನ್ ಪ್ರೇಮ? ಮತ್ ಯಾವಾಗ ಬರ್ತೀಯಾ? ಆದಷ್ಟು ಬೇಗ ಬರ್ತೀನಿ ಪ್ರೇಮ. ನೀನ್ ಬಿಟ್ಟು ಇಲ್ಲಿ ನಾನೊಬ್ಳೇ ಇರೋಕೆ
ನಂಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಚೆನ್ನಾಗ್ ಗೊತ್ತು. ಇಲ್ಲಿ ನೀನೊಬ್ಬಳನ್ನೇ ಬಿಟ್ಟು ಅಲ್ಲಿ ನಾನು ಒಬ್ನೇ ತಾನೇ ಇರೋದು. ಕಷ್ಟ ನನಗೂ ಆಗುತ್ತೆ. ಆದ್ರೆ ಏನ್ ಮಾಡೋದು, ಜೀವನದಲ್ಲಿ ಒಂದ್ ಸಾಧಿಸ್ಬೇಕು ಅಂದ್ರೆ ಒಂದನ್ ಕಳ್ಕೊಳ್ಳೇಬೇಕಾಗುತ್ತೆ ಪ್ರೇಮ. ಅಯ್ಯೋ ಚಿನ್ನ, ಇಷ್ಟಕ್ಕೆಲ್ಲ ಯಾಕೆ ಕಣ್ಣೀರು? ನನ್ ಪ್ರೇಮ ಹತ್ರ ನನ್ ಮನ್ಸು ನೋವಾಗುತ್ತೆ. ನನ್ನಕ್ತ ಕಳ್ಸ್ಕೊಡು. ಹಗ್ಲು ರಾತ್ರಿ ದುಡ್ದು ನಮ್ಮಿಬ್ಬರ ಮದ್ವೆಗೆ ಏನೇನ್ ಬೇಕಾಗುತ್ತೋ ಎಲ್ಲಾ ಒಡವೆ ವಸ್ತುಗಳನ್ನ ಅಲ್ಲಿಂದಾನೇ ತಂದ್ಬಿಡ್ತೀನಿ. ನನ್ಗೆ ಯಾಕೋ ನೀನ್ ಕಳ್ಸಕ್ ಮನ್ಸೇ ಇಲ್ಲ. ನೀನನ್ನ ತುಂಬಾ ಪ್ರೀತಿಸ್ತೀಯಲ್ಲ, ಅದಕ್ಕೆ. ನೀನ್ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು ಅನ್ಸ್ತೈತೆ ರಾಮು. ನಾನ್ ಇನ್ಮೇಲೆ ನಿನ್ ಜೊತೆನೆ ಇರ್ಬೇಕು ಅಂದ್ರೆ ಇವಾಗ ಸ್ವಲ್ಪ ದಿನ ನೀನ್ ನನ್ ಕಳ್ಸ್ಕೊಡ್ಲೇಬೇಕು ಪ್ರೇಮ. ಹೋಗ್ಲೇಬೇಕಾ? ನಿಂಗ್ ಮನ್ಸ್ ನೋವಾದ್ರೆ ಬೇಡ ಬಿಡು. ತೋಟದಲ್ಲಿ ಕೆಲಸ ಮಾಡ್ಕೊಂಡು ನಿನ್ ಜೊತೆನೆ ಇರ್ತೀನಿ. ಅಯ್ಯೋ ಬೇಡ ಬೇಡ, ನೀನ್ ಇಲ್ಲಿ ಬಂದ್ ಕೆಲ್ಸ ಮಾಡ್ಕೊಂಡು ಕಷ್ಟ ಪಡೋದು ನಂಗೆ ಸುತಾರಾಮ್ ಇಷ್ಟ ಇಲ್ಲ. ನನ್ ರಾಮು ಎಲ್ಲಿದ್ರೂ ಸರಿ, ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಬಸ್ ಬರೋ ಹೊತ್ತಾಯ್ತು, ಬಾ ಹೋಗೋಣ. ಪ್ರೇಮ ಏನಾಯ್ತು? ಲೇ ಏಕೆ, ಏನ್ ಪ್ರೇಮ ಇದೆಲ್ಲ? ಬಸ್ ಹೋಗ್ತೈತೆ. ಹೋಗಲ್ಲ ಪ್ರೇಮ, ನಿನ್ ಮನ್ಸು ಮಾಡಿ ನಾನು ಹೋಗಲ್ಲ ಪ್ರೇಮ. ಅಯ್ಯೋ ನೀನ್ ಹೋಗ್ಲಿಲ್ಲ ಅಂದ್ರೆ ನಾನು ನಾಳೆ. ರಾಮು ಜೋಪಾನ. ರಾಮು ಹೋಗ್ ಬರ್ತೀಯಾ? ಬರ್ತೀನಿ ಪ್ರೇಮ. ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ರಾಮು. ಖಂಡಿತ ಬರ್ತೀನಿ ಪ್ರೇಮ. ಹುಷಾರ್ ಪ್ರೇಮ. ಲಾ 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 ಹೇ 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 ಲಾ 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 ಲಾ. ಎಲ್ಲೇ ಇರು ಹೇಗೆ ಇರು ಎಂದೆಂದು ಸೈಕಲ್ ಮೇಲೆ ನೀವು ಇನ್ನು ಮಕ್ಕಳಾಗಿಲ್ಲ ಅಂತ ಒದ್ದಾಡ್ತಿರೋ ಕಾಲದಲ್ಲಿ ಸರಿಯಾದ ಜಾಗಕ್ಕೆ ಬಿಟ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಬಿಡ್ತಿದಲ್ಲ. ತಮ್ಮ ಬಿರಕ್ ಸರಿ ಇಲ್ಲ. ಈ ಮೊದಲು ನಾನು ಎಷ್ಟು ಟೂರ್ ತಿರುಗಾಡಿನ ಗೊತ್ತೈತೆ ನಿನಗ? ಮೊದಲು ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಬಿಜಾಪುರ, ಜಮಖಂಡಿ, ರಬಕವಿ, ಬನ್ನಟ್ಟಿ, ತೇರದಾಳ, ಮಾಲಿಪುರ, ಮೂಡಲ್ಗಿ, ಬೆಳಗಾಮ, ಬೈಲಂಗಲ, ಸೌದತ್ತಿ, ಕಿತ್ತೂರು, ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ರಾಣೆಬೆನ್ನೂರು, ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ತುಮಕೂರು, ಬೆಂಗಳೂರು, ರಾಮನಗರ, ಮಂಡ್ಯ, ಮದ್ದೂರು, ಮೈಸೂರು, ಚಾಮರಾಜನಗರ, ನಂಜನಗೂಡು, ಗುಂಡ್ಲುಪೇಟೆ, ಹುಣಸೂರು, ಮಡಿಕೇರಿ, ಮಂಗಳೂರು, ಉಡುಪಿ, ಕುಂದಾಪುರ, ಕಾರವಾರ, ಹೊನ್ನಾವರ, ಶಿರ್ಸಿ, ಸಿದ್ದಾಪುರ, ಅಥಣಿ, ಸಾಂಗ್ಲಿ, ಬೀರಜ್, कोल्हापुर, सोलापुर, पंढरपूर, तुळजापूर, गाणगापूर, अक्कलकोट, बागलकोट, इलकल, हुनगुंद, ಹೊಸಪೇಟೆ, ಸಿರುಗುಪ್ಪ, ಚಳ್ಳಕೆರೆ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಇಡೀ ಕರ್ನಾಟಕ ಎಲ್ಲ ತಿರುಗಾಡಿನಿ. ಆದ್ರೆ ನಿನ್ನಂತ ಮನುಷ್ಯ ನಾನು ನೋಡಲೇ ಇಲ್ಲ. ಯಾಕೆ? ಅಲ್ಲಪ್ಪ,
ಅಪ್ಪನ ಮನೆ ಗಣಸ ಇರೋದ್ ಬಿಟ್ಬಿಟ್ಟು ಅತ್ತಿ ಮನೆ ಹೆಂಗಸ ಕುಂತಿಯಲ್ಲ ನಿನ್ ಜನ್ಮಕ್ ನಾಚಿಕೆ ಬರೋದಿಲ್ಲ? ಯೋ ನಾ ಅತ್ತೆ ಮನೆಗಾರು ಸೇರ್ಕತ್ತೀನಿ ಆಶ್ರಮಕ್ಕಾರು ಸೇರ್ಕತ್ತೀನಿ ಅದನ್ನ ಕೇಳಕ್ ನೀನ್ ಯಾರಯ್ಯ? ಹೋಲ್ ಬಿಡಪ್ಪ ನಿಂಗಪ್ಪ, ಸುಮ್ಮನೆ ನನಗೂ ನಿಂಗೂ ಯಾಕೆ ವ್ಯಾಜ್ಯ? ಮುಂಜಾನೆ ಇದ್ರೆ ನೀನ್ ಮಾರಿ ನಾನ್ ನೋಡ್ಬೇಕು, ನನ್ ಮಾರಿ ನೀನ್ ನೋಡ್ಬೇಕು, ಹೌದಲ್ಲ? ಸರಿ ಬಿಡು, ಈಗ ಬಂದ್ ವಿಷಯ ಹೇಳು. ಏನಿಲ್ಲ, ಈಗ ರಾಜಪ್ಪರ ಹೆಸರಿಂದ ಪ್ರೇಮ ಅವ್ರಿಗೆ ಒಂದ್ ಪತ್ರ ಬಂದೈತಿ. ಪತ್ರ ತಗೋರಿ. ನಮ್ ಪ್ರೇಮಂಗೆ ಕೊಡು ಮತ್ತಂಗಾರೆ. ಈ ಪತ್ರ ನಿನ್ ಕೈಗೆ ಕೊಡ್ ನಾನು. ಯಾವ ಪ್ರೇಮ ಅಂದ್ರೆ ಯಾರು ಅನ್ಕಡಿದ್ಯಾ? ಯಾರು? ನಾನ್ ನಾದ್ನಿ ಕಣಯ್ಯ. ನಾದ್ನಿ ಅಂದ್ರ ಅತ್ತಿ ಮಗಳು ತಂಗಿ. ಸಂಬಂಧ ಗೊತ್ತಿಲ್ದಿರೋ ಅವ್ಬೇಕು ನನ್ನ ಮಗನೇ. ನಾದ್ನಿ ಅಂದ್ರೆ ನನ್ನ ಹೆಂಡತಿ ತಂಗಿ ಅಂತ. ಓ ಹಂಗ? ಹಂಗಾರ ಮತ್ತೆ ಇಲ್ಲಿ ಕೊಟ್ರಪ್ಪ. ಕೊಟ್ನಲ್ಲಪ್ಪ. ಹಂಗಾರ ವಾಟೋಯ್ತಾರ ಸುಮ್ ಕೇಳ್ತೀನಿ. ನಾ ನಿಮ್ಮಂತವ್ರು ಸಿಕ್ಕರ ಈಗ ಅರ್ಧ ತಲೆ ಖಾಲಿ ಆಗೈತಿ, ಇನ್ನು ಮುಂದೆ ಪೂರ್ತಿ ತಲೆ ಖಾಲಿ ಆಗ್ತೈತಿ. ಶಿವನೇ, ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯ ಅತ್ತೆ ಇಲ್ಲಿ ನೋಡತ್ತೆ, ನಮ್ಮ ಅಣ್ಣನ ಮಗ ರಾಮ ಹಂಗೆ ಹಿಂಗೆ ಅಂತ ಬಂದ ಜೊತೆಗೆಲ್ಲ ಹೇಳ್ಕೊಂಡು ಮೆರೀತಾ ಇದ್ರಿ. ಇಲ್ಲಿ ನೋಡಿ ತಕೊಳ್ಳಿ. ರಾಮ ಅಂತ ಹೆಸರು ಕಂಡ ಮಾತ್ರಕ್ಕೆ ಅವನೇನ್ ಶ್ರೀರಾಮಚಂದ್ರ ಆಗ್ಬಿಟ್ಟನ? ನಾ ರಾಮ ಅಲ್ಲ ಕೃಷ್ಣ ಅಂತ ಹೆಂಗ್ ಸಾಬೀತ್ ಮಾಡವನೆ? ಇಂತ ಮಾನುಭಾವನ್ಗೆ ನನ್ನ ನಾದ್ನಿಯ ಎರಡನೇ ಮದುವೆ ಮಾಡ್ತೀರಾ? ಇಲ್ಲ, ಇದ್ರಲ್ಲೇನೋ ಮೋಸ ಐತೆ. ನನ್ ರಾಮ ಅಂತೋನಲ್ಲ. ಇಲ್ಲವಾ, ನನ್ ರಾಮ ಇಂಥ ಕೆಲಸ ಮಾಡೋದಿಲ್ಲ. ಮತ್ತೆ ಗೊತ್ತಿ ಫೋಟೋ ಬೆಳಗಿರೋದೆಲ್ಲ ಹಾಲಲ್ಲ ಕಣ್ಣತೆ. ಅಲ್ಲಲ್ಲ ಅನ್ನೋ ಹಳ್ಳಿ ಮರ ನಂಬುದ್ರು, ಮುಳ್ಳಿ ಹಂಗಿರ ಕಳ್ಳಿ ನಂಬಾರ್ದು. ನನ್ನಂಗೆ ಬಡ ಬಡ ಅಂತ ಬಾಯಿ ಬಡ್ಕೊಳ್ಳೋರು ನಂಬೋದು, ರಾಮ್ ನಂಗೆ ಮೆಲ್ಗೆ ಮೆತ್ಕಿರೋರು ನಂಬಾರ್ದು. ನಂಬ್ಲೇಬಾರ್ದು. ಭಾವ, ನನ್ ರಾಮನ್ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ನನ್ ರಾಮ ಒಂದಲ್ಲ 10 ಮದ್ವೆ ಆಗ್ಲಿ, ನಾನ್ ನನ್ ರಾಮನ್ 11ನೇ ಮದ್ವೆ ಆಯ್ತೀನಿ. 11ನೇ ಮದ್ವೆ ಆಯ್ತಾಳತ್ತೆ. 11ನೇ ಮದ್ವೆ ಕಟ್ಕೊಂಡು ಒಬ್ಳಂಟಿಗೆ ಗಂಜಿ ಕೂಡ ಕಷ್ಟವಾಗಿರೋ ಕಾಲದಲ್ಲಿ 11ನೇ ಮದ್ವೆ ಆಯ್ತಿಯಾ? ಹಂಗ ಇನ್ನಾಗಲ ಆಸ್ತಿ ಇಲ್ಲ ತಿರ್ಕ ನಿನ್ಗೆ ಕುಡಿಯೋ ನೀರ್ನಾದ್ರೂ ಒದಗ್ಸಕ್ಕಾಗ್ತದ? ಏಯ್, ನನ್ ರಾಮನ್ ಬಗ್ಗೆ ಹಂಗೆಲ್ಲ ಮಾತಾಡಿದ್ರೆ ನಂಗ್ ಕೆಟ್ಟ ಕೋಪ ಬರುತ್ತೆ. ನನ್ ರಾಮನ್ ಕಟ್ಕೊಂಡ್ಮೇಲೆ ನೀರ್ ಕುಡ್ದಿದ್ರು ಪರವಾಗಿಲ್ಲ, ಗಾಳಿ ಕುಡ್ಕೊಂಡ್ ಅವನ್ ಜೊತೆ ಸುಖವಾಗಿ ಸಂಸಾರ ಮಾಡ್ತೀನಿ. ಯಾಕತ್ತೆ ಏನು ಮಾತಾಡ್ದಾಗ ಗಪ್ನೆ ಗರ ಬಡ್ದಂಗ್ ಕುಂತ್ಕೊಂಡ್ರಿ ಹೆಂಗೆ ಅಂತ? ಈ ಕಾಲದಲ್ಲಿ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ಒಂದು ಗೊತ್ತಾಯ್ತಾ ಇಲ್ಲ. ಯಾವ್ಯಾವ ಹುತ್ತದಲ್ಲಿ ಎಂತೆಂತ ಆಗಿರ್ತವೋ ಏನೋ. ದೊಡ್ಡ ಬಟ್ಟನ್ನು ನಂಬೋದು ಕಷ್ಟ. ಅತ್ತೆ ನೀವು ದೊಡ್ಡವರು, ಚೆನ್ನಾಗಿ ಯೋಚನೆ ಮಾಡಿ. ನಾ ಬರ್ತೀನಿ. ಓಸತಿ ಸೀಟ್ಗೆ ಟವರ್ ಆಗಿದೆ, ಟವರ್ ಎತ್ಕೊಂಡು ಈ ಸತಿ ಪಂಚನೆ ಹಾಕ್ತೀನಿ. ಸೀಟ್ ಹಾಕಿ ಸರ್, ಸರಿಯಾಗಿ ನೋಡಾಕಿ ಸರ್. ಇದಕ್ಕೆ ಲೇಟ್ ಮಾಡ್ರಿ ಸಂತೆ ಜನ ಹತ್ತಲ್ಲ. ರೈಟ್ ಸರ್, ಸೀಟ್ ಎಲ್ಲ ಹಾಕಿದ್ರಿ ಸರ್? ಇಲ್ಲೇ ಹಾಕಿದ್ದೀನಿ ನೋಡಿ. ಓ ಪಂಚ ಮೇಲೆ ಕುಂತು ಬಿಟ್ಟವನೆ. ಕಣ್ ಕಾಣಕ್ಕೆ ಅವನಿಗೆ ಪಂಚ ಮೇಲೆ ಕುಂತು ಬಿಟ್ಟಿದ್ರೆ ಸೀಟ್ ಹಾಕಿದ್ರೆ. ಹೊಸ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಣ ಇಲ್ಲೇ. ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೀ ರಮ್ಯನ ರಾಧಿಕ್ನಲ್ಲ ನೋಡೋ. ಮರುವಾದಲ್ಲಿ ಸೀಟ್ ಬಿಟ್ರು ಸರಿ, ಇಲ್ಲ ಅಂದ್ರೆ 32 ಉದ್ರೈತವೆ. ಮನ್ಸರಿಗೆ ಇರೋದೇ 32 36 ಬರ್ತದೋ. ನನಗೆ ಗೊತ್ತು ಕಂಡ. ಅವ್ನ್ ಕೊಟ್ರೆ ನೀನು ಸಪೋರ್ಟ್ ಗೊತ್ತಿ ಅಂತ ನಿನ್ನ ಹಾಕಲು ಸೇರ್ಕೊಳ್ಳವನೆ. ಏನ್ರಿ ಗಲಾಟೆ ನಿಮ್ದು? ಅಲ್ಲಿ ನೋಡಿ ಸಾ, ಸೀಟ್ಗೆ ಪಂಚ ಹಾಕಿದ್ರೆ ಪಂಚೆ ಮೇಲೆ ಕುಂತು ಬಿಟ್ಟವನೆ. ಪಂಚಾಪಿ ಸೀಟ್ ಮೇಲೆ ಇಟ್ಟು ಗಂಡಸರು ಮಾನ ಮರಿ ಎಲ್ಲ ತಗೊಳಾಕ್ತಿರಲ್ರಿ, ಅದ್ ನಿಮ್ಮೇಲೆ ಸೀಟ್ ಏನ್ರಿ ಅದು? ಅರ್ಧ ಗಂಟೆ ನಿಂದ್ರೆ ಕಾಲ್ ಸೌದೋಗುತ್ತೇನ್ರಿ? ಜನ ಬದಲಾಗ್ಬೇಕು. ಆಯ್ತಾರ. ಅವೆಲ್ಲ ಗೊತ್ತಿಲ್ಲ ಸಾ. ಮರುವಾದಲ್ಲಿ ಸೀಟ್ ಬಿಟ್ರು ಸರಿ, ಇಲ್ಲ ಅಂದ್ರೆ ಕುರುಕ್ಷೇತ್ರನೇ ನಡೆದೋಯ್ತದೆ. ಒಳ್ಳೆ ಕಿರಿಪಟ್ಟಿ ಸವಾಸ ಮರುವಾದ್ರೆ. ಸಾ ತಾವ್ ಎಲ್ಲಿಯವರು ಸಾ? ಹೀಗೆ ಬಂದಿದ್ವಿ. ಯಾಕೆ? ಸುಮ್ನೆ ಕೇಳ್ದೆ, ತಪ್ಪು ತಿಳ್ಕೋಬೇಡಿ. ಇವನ್ ಕುಮಾರ್ ಅಂತ ನಮ್ಮ ಅತ್ತೆ ಮಗ. ನಮಸ್ಕಾರ ಸರ್. ಇವನ್ಗೆ ಪಕ್ಕದೂರಲ್ಲಿ ಹುಡುಗಿ ನೋಡೋಣ ಅಂತ ಬಂದಿದ್ವಿ. ಯಾಕೋ ಸಂಬಂಧ ಕೂಡ್ ಬರ್ಲಿಲ್ಲ. ಅಯ್ಯೋ, ಲಗ್ನ ಅನ್ನೋದು ಬ್ರಾಹ್ಮಗಂಟು, ಯಾರ ಋಣ ಎಲ್ಲಿರ್ತದ ಬಿಡಿ. ಇವನಿಗೆ ತಕ್ಕಂತ ಯಾವ್ದಾರು ಹುಡುಗಿ ಇದೆಯಾ? ಹೆಣ್ಗೇನೋ ಅವೇ, ಆದ್ರೆ ನಮ್ ಊರ್ಗೊಂದ್ ಕಾರು ಬರಕಿಲ್ಲ, ಬಸ್ಸು ಬರಕಿಲ್ಲ. ಸುತ್ತ ನೀರು, ಮಧ್ಯದಲ್ಲಿ ಊರು. ನಮ್ ಊರ್ಗ್ ಬರ್ಬೇಕು ಅಂದ್ರೆ ಗೇಟ್ ಇಳಿದು ಒಸಿ ದೂರ ನಡೆದು ತೆಪ್ತಲ್ ಬರ್ಬೇಕು. ಅದು ಅಲ್ದೆ ನಮ್ ಹಳ್ಳಿ ಹುಡುಗಿರ ನೀವ್ ಒಪ್ಪದು ಉಂಟಾ? ಏನ್ ತಮಾಷೆ ಮಾಡಿರಾ? ತಮಾಷೆ ಯಾಕೆ ಯಜಮಾನ್ರೆ? ನಮ್ಮ ಅತ್ತೆಗೆ ಒಬ್ನೇ ಮಗ, ಶ್ರೀಮಂತ. ತಂದೆ ಇಲ್ಲ, ತಾಯಿ ಆರೋಗ್ಯ ಸರಿ ಇಲ್ಲ. ಓ, ಅದಕ್ಕೆ ಮತ್ತೆ ಸಿಟಿ ಹುಡುಗಿಗಿಂತ ಹಳ್ಳಿ ಹುಡುಗಿನ ಮದುವೆ ಆದ್ರೆ ತನ್ನ ತಾಯಿನ ಚೆನ್ನಾಗಿ ನೋಡ್ಕೋಬಹುದು ಅಂತ ಹಳ್ಳಿ ಹುಡುಗಿನೇ ಮದುವೆ ಆಗಿ ಇಷ್ಟಪಡ್ತಾವ್ರೆ ಎನ್ನಿ. ಸರಿ ಸಾ, ಆದ್ರೆ ನಿಮ್ ವಹಿವಾಟಕ್ಕಂತ ಮಂತನ ನಮ್ಮ ಹಳ್ಳಿ ಸಿಗೋದ್ ಕಷ್ಟ ಸಾ. ನೋಡಿ ಸ್ವಾಮಿ, ಹುಡುಗಿ ಮನೆಯವರು ಬಡವರಾದ್ರೂ ಪರವಾಗಿಲ್ಲ, ಮದುವೆ ಖರ್ಚೆಲ್ಲ ನಮ್ದೆ. ಆದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ನಡೆ ನುಡಿ ಒಳ್ಳೇದಿರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ
ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ನಾವು ಅವರಿಂದ ಬೇರೆ ಏನು ನಿರೀಕ್ಷೆ ಮಾಡಲ್ಲ. ಎಂತ ದೊಡ್ಡ ಮನಸ್ಸು ಸ್ವಾಮಿ ನಿಮ್ದು. ನಿಮ್ಗೆ ಐಶ್ವರ್ಯ ಅವು ತರದವ್ರೆ ತೋರಿಸ್ತೀನಿ ಬನ್ನಿ. ನಮ್ಮೂರ್ ಹೆಣ್ಣೈಕ್ಳು ಸಿನಿಮಾ ಆಕ್ಟರ್ಗಳಂಗೆ ಅವ್ರೆ ಸ್ವಾಮಿ. ನಿಮ್ ಮಾತು ನನಗೆ ಎದಂಗ್ ನಾಟ ಬಿಡ್ತು. ನಿಮ್ಗೆ ಒಳ್ಳೆ ಸಂಬಂಧನೇ ತೋರಿಸ್ತೀನಿ. ನಮ್ಮೂರಲ್ಲಿ ಇಲ್ಲ ಅಂದ್ರೂ ಪಕ್ಕದೂರಲ್ಲಾದ್ರೂ ತೋರಿಸ್ತೀನಿ ಬನ್ನಿ. ನಮ್ಮೂರ್ ಗೇಟ್ ಬತ್ತು, ಬನ್ನಿ ಇಳ್ಕೊಳವಾ ಡ್ರೈವರ್ ಅಣ್ಣ. ಏನಪ್ಪಾ ಗಾಡಿ ನಿಲ್ಸೋಣ. ಬನ್ನಿ ಇಳ್ಕೊಳವಾ, ಇದೇ ನಮ್ಮ ಗೇಟು. ಬನ್ನಿ ನಡಿಬೇಕಂದ್ ಬನ್ನಿ ಅಷ್ಟೇ. ಈ ಕಡೆ ಅಲ್ಲಿ ಊರ್ ಮುಂಚೆನೆ ಚೆನ್ನೈ ಹೋಟೆಲ್ ಕಾಫಿ ಕುಡಿತಾ ಕೂತೀನಿ. ನಾನು ಹಂಗಂಗೆ ಹೋಗ್ಬಿಟ್ಟು ಹಿಂಗೆ ಅಂತ ವಿಚಾರಿಸಿ ಬಂದ್ಬಿಡ್ತೀನಿ. ಹುಡ್ಗ ಬಂದು ಹುಡ್ಗಿನ್ ನೋಡ್ಲಿ. ಹಂಗಾದ್ರೆ ನಾನು ಗಂಡ್ ಕರ್ಕೊಂಡ್ ಹೋಗ್ಬಿಡ್ತೀನಿ. ಅವ್ವ ಬ್ಯಾಡವ್ವ, ನಿಂದಮ್ಮಯ್ಯ ಅಂತೀನಿ. ಸರಿಯತ್ತೆ ಹೇಳೆ ಮೇಲೆ ಹೇಳೆ, ಎದ್ದೇಳೆ. ನನ್ ರಾಮನ್ ಬಿಟ್ಟು ಬೇರೆಯವ್ರನ್ ಮದ್ವೆ ಆಗಲ್ಲ. ಮಾಡಿದ್ರು ನಾನ್ ಬದುಕಲ್ಲ. ಇನ್ನೊಂದ್ಸಲ ಅವನ ಹೆಸರನ್ನ ನನ್ನ ಮುಂದೆ ಎತ್ತಿದ್ಯಾ? ಅವನಲ್ಲಿ ಪಟ್ಟಣದಲ್ಲಿ ಯಾವ್ದೋ ಹುಡುಗಿ ಮದುವೆ ಮಾಡ್ಕೊಂಡು ಚಕ್ಕಂದ ಆಡ್ತಾ ಚೆನ್ನಾಗಿರ್ಲಿ. ನೀನೆಲ್ಲಿ ಅವನ್ನ ನೆನ್ಸ್ಕೊಂಡು ಕೊರಗ್ತಾ ಇರು. ನೀನ್ ಕೊರಗೋದನ್ನ ನೋಡಿ ನೋಡಿ ನಾನ್ ಸ್ವರ್ಗೆ ಸಾಯ್ತೀನಿ. ಹೋಗು, ವಾಣೆಗೆ ಹೋಗಿದ್ದನ್ನು ಉಟ್ಕೊಂಡು ಅಲಂಕಾರ ಮಾಡ್ಕೊ. ತಗೊಳೆ ತಗೋ ಅಂತ ಹೇಳಿಲ್ಲ. ಹೋಗು ಹೋಗೆ. ಸಲಿಗೆ ಜಾಸ್ತಿ ಆಗೋಯ್ತು. ಇಲ್ಲ, ನಾನ್ ನನ್ ರಾಮನ್ ಬಿಟ್ಟು ಬೇರೆಯವ್ರನ್ ಮದ್ವೆ ಆಗ್ಬಾರ್ದು. ನಿನ್ಗೆ ಯಾಕೆ ಮಾಡ್ತಿದ್ಯಾ? ಪ್ರೇಮ ಅಕ್ಕ, ನನ್ ರಾಮನ್ ಬಿಟ್ಟು ಬೇರೆಯವ್ರನ್ ಮದ್ವೆ ಆಗಲ್ಲ. ಹಂಗಂದ್ರೆ ಹೆಂಗೆ ಪ್ರೇಮ? ಅವನ್ಗೆ ಆಗ್ಲೇ ಮದ್ವೆ ಆಗೋಯ್ತಲ್ಲ. ಇದ್ರಲ್ಲಿ ಏನೋ ಮೋಸ ಆಯ್ತಕ್ಕ. ಈಗ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳಕ್ ಆಗಲ್ಲ. ನೀನ್ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೋ. ಅಕ್ಕ, ಈ ಮದ್ವೆ ಮಾಡಿದ್ರು ನಾನ್ ಬದುಕಲ್ಲ. ಹುಡುಗಾಟ ಆಡ್ತಿದ್ಯಾ ಪ್ರೇಮ? ನೋಡು, ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಬದುಕ್ತೀನ, ಅವ್ವ ಬದುಕ್ತಾಳ. ಸಾಯೋದಾದ್ರೆ ಎಲ್ರೂ ಒಟ್ಟಿಗೆ ಬೇಡಕ್ಕ. ಅಪ್ಪ ಸತ್ಮೇಲೆ ನಮ್ಮಿಬ್ರನ್ನ ಸಾಕಕ್ಕೆ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ? ನೀನೇನಾದ್ರೂ ಹಿಂಗ್ ಮಾಡ್ಕೊಂಡ್ಯೋ ನಮ್ಮ ವಂಶದ ಹೆಸರು ಹೇಳಕ್ಕೆ ಯಾರು ಇಲ್ದಂಗ ಆಗ್ತಾರೆ ಪ್ರೇಮ. ಯೋಚನೆ ಮಾಡು. ಎಲ್ಲ ನಿಂಗ್ ಗೊತ್ತಿದ್ದು ನೀನೇ ಹಿಂಗ್ ಹೇಳ್ತೀಯಲ್ಲಕ್ಕ. ಪ್ರೇಮ, ನಮ್ಮಿಬ್ರು ಜೋಡಿ ನೋಡಿ ಇಡೀ ಊರೇ ಮಾತಾಡ್ಕೊಂತಿತ್ತು. ಮಾತಾಡೋರ್ಗೇನು, ಎದ್ರು ಮಾತಾಡ್ತಾರೆ, ಬಿದ್ರು ಮಾತಾಡ್ತಾರೆ. ಹೆಣ್ಣು ಹಠ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಗಾಳಿ ಬಂದಾಗ ತೂರ್ಕೋಬೇಕು, ಪಾಲಿಗೆ ಬಂದದ್ದು ಪಂಚಾಮೃತ ಅನ್ಬೇಕು. ಈ ಸ್ವಾರ್ಥ ಪ್ರಪಂಚದಲ್ಲಿ ಯಾರನ್ನು ಯಾರು ನಂಬಕ್ಕಾಗಲ್ಲ ಪ್ರೇಮ. ಅಕ್ಕ, ನನ್ ರಾಮನ್ ಮೇಲೆ ನಿಂಗೂ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂತ ಅಲ್ಲ, ನೀನೆ ನಿಮ್ ಭಾವನ ಜೊತೆ ಗಲಾಟೆ ಮಾಡಿ ಕಟ್ಕಟ್ಟು ಇಷ್ಟು ವರ್ಷ ಆದ್ರೂ ಜಿನಿಗ್ ಬಾಕ್ಲಾಗ್ಲಿಲ್ಲ. ಸಾಯೋ ತನಕ ಸಾಬ್ ಮಾಡಿದ್ರೆ ಬೀಬ್ರಾಗದ್ ಯಾವಾಗ ಅಂದಾಗೆ ನಾನು ಅಪ್ಪ ಆಗದ್ ಯಾವಾಗ? ಅದಕ್ ನಾನೇನ್ ಮಾಡ್ಲಿ? ಹಂಗ ಬಂದ್ ದಾರಿಗೆ ನಿಮ್ ಅವ್ರ ಮಗ ಶ್ರೀರಾಮಚಂದ್ರ ಪಟ್ಟಣದಲ್ಲಿ ಒಂದ್ ಹುಡುಗಿ ಮದ್ವೆ ಆಗೋರೆ. ಆ ಫೋಟೋ ಪೋಸ್ಟ್ ಅಲ್ಲಿ ಇವತ್ ಬಂತು. ಅಯ್ಯೋ ದೇವ್ರೆ! ಏಯ್ ಬಾಯಿ ಮುಚ್ಚೆ, ನನ್ ತೀರ್ಮಾನ ಕೇಳು. ಈ ಜನ್ಮದಲ್ಲಂತೂ ನಿನಗೆ ಮಕ್ಕಳಾಗಕ್ಕಿಲ್ಲ. ಈ ಕಾಲದ ಹುಡುಗರು ಕೇಳೋ ವರದಷ್ಟೇ ಕೊಟ್ಟಿತ್ತು ನಿಮ್ಮವ್ವ ಪ್ರೇಮರ್ ಮದುವೆ ಮಾಡಕ್ ಆಗಕ್ಕಿಲ್ಲ. ಅದಕ್ಕೇನ್ ಮಾಡ್ಬೇಕು ಅಂತಿದ್ಯಾ? ನಿನ್ ತಂಗಿನೂ ನಾನೇ ಮದುವೆ ಆಗ್ಬಿಟ್ರೆ ಇರಬರ ಆಸ್ತಿ ಎಲ್ಲ ನಂದೆ. ಹೆಂಗೈತೆ ನಿಗ್ಗನ್ ಪಳಾನು? ನನ್ಗೆ ನೀನ್ ಚೆನ್ನಾಗಿರ್ಬೇಕು. ನನ್ ಮಾತು ಕೇಳು ಪ್ರೇಮ. ಈ ಸೀರೆ ಉಟ್ಕೋ.
ಅಮ್ಮ ನಮ್ ಹುಡುಗ ನಿಮ್ ಹುಡುಗಿನ ಒಪ್ಕೊಂಡಿದ್ದಾನೆ. ಮದುವೆದ ಎಲ್ಲಾ ಖರ್ಚು ನಾವೇ ನೋಡ್ಕೋತೀವಿ. ಮದುವೆ ಯಾವಾಗ ಇಟ್ಕೊಳ್ಳೋಣ ಹೇಳಿ? ನಿಮ್ ಮನೆಯವರೆಲ್ಲ ಬಂದು ನೋಡ್ಲಿ, ನಾವು ಎಲ್ಲ ಬಂದು ನಿಮ್ ಮನೆ ಎಲ್ಲ ನೋಡ್ಕೊ ಬರ್ತೀವಿ. ಆಮೇಲೆ ಕುಂತು ಲಗ್ನ ಕಟ್ಸಣ. ಏನ್ರಪ್ಪ ನಮ್ಮ ಮತ್ತೆ ಹೇಳಿ ಸರಿ ತಾನೆ? ಸರಿ, ನಾವು ನಾಳೆನೆ ನಮ್ಮಮ್ಮ ನಮ್ಮ ಹಿರಿಯರನ್ನ ಕಳಿಸ್ತೀವಿ. ಅವ್ರು ಬಂದು ಹೋದ್ಮೇಲೆ ನೀವೆಲ್ಲ ಬಂದು ನಮ್ಮ ಮನೇನ ನೋಡಿ. ಆಗ್ಬಹುದು. ಬರ್ತೀವಿ. ಸರಿ, ನಾವು ಬರ್ತೀವಿ. ನಮಸ್ಕಾರ. ಹ್ಮ್. ಬಟ್ಟೆ, ಒಡವೆ, ಬಳೆ, ಈ ನೆಕ್ಲೆಸ್, ಮಾಂಗಲ್ಯ. ಹಾಯ್ ರಾಮ್. ಹಾಯ್ ಕುಮಾರ್, ಬಾರೋ. ಹೇಗಿದ್ಯೋ? ಏನ್ ಸಮಾಚಾರ? ಏನಮ್ಮ ಸರ್ಪ್ರೈಸ್ ವಿಸಿಟ್? ನನ್ನ ಮದುವೆ ಇನ್ವಿಟೇಷನ್, ಫಸ್ಟ್ ಕಾರ್ಡ್ ನಿಂಗೆ. ವಾವ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇರೋ. ಏನೋ ನಿನ್ನ ನುಡ್ಕೊಂಡು ಸಾಕಷ್ಟು ಸಲ ಬಂದಿದ್ನಮ್ಮ. ನೀನೆಲ್ಲಿ ಹೀರೋ, ವೆರಿ ಬಿಸಿ. ಮದ್ವೆ ಸೀಸನ್ ನೋಡು, ಸಿಕ್ಕಾಪಟ್ಟೆ ಪ್ರೋಗ್ರಾಮ್ಸ್. ಅದಿರ್ಲಿ, ನೀನು ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ಇದ್ಯಾ. ಆದ್ರೂ ಆಕೆ ಹೆಸರು, ಕುಲ, ಗೋತ್ರ ಯಾವ ಡೀಟೇಲ್ಸು ಈ ಫ್ರೆಂಡ್ ಹೇಳಲೇ ಇಲ್ವಲ್ಲ? ಸಮಯ ಬಂದಾಗ ಹೇಳ್ತೀನಲ್ಲ. ಪಾಪ, ನಿನ್ ಪ್ರೀತ ಹೃದಯನ ಹೆಚ್ಚಿಗೆ ದಿನ ಕಾಯಿಸೋದು ಸರಿ ಅಲ್ವೋ? ಹೌದು, ಇದುವರೆಗೂ ನಾನು ಇದ್ದಿದ್ದ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ. ನನ್ನ ಹುಡುಗಿ ನನಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯಕ್ಕೆ ಸಿದ್ಧವಾಗಿದ್ದಾಳೆ. ಆದ್ರೂ ಕಾಯಿಸೋದು ಯಾವ ನ್ಯಾಯ ಹೇಳು? ಖಂಡಿತ ಆದಷ್ಟು ಬೇಗ ಮದುವೆ ಆಗ್ತೀನಿ, ತಗೋ. ಮತ್ತೆ ಮದ್ವೆ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಅಂಕಲ್, ನಮ್ಮಪ್ಪ ಕರೀತಿದಾರೆ, ಬರ್ಬೇಕಂತೆ. ಬಂದೆ. ಅಯ್ಯೋ ಇಲ್ಲಮ್ಮ, 2 ನಿಮಿಷ ಲೇಟ್ ಏನಾಗಲ್ಲ, ಬರ್ತಾ ಇದೀನಿ. ಕುಮಾರ್. ಹೇ ರಾಮು, ಬರ್ಲೇನೋ? ಏನೋ ಇಷ್ಟು ಬೇಗ ಹೊರಟ್ಬಿಟ್ಟೆ? ಇನ್ನು ಇನ್ವಿಟೇಷನ್ಸ್ ಎಲ್ಲ ಹಂಚ್ಬೇಕು, ತುಂಬಾ ಕೆಲಸ ಇದೆ. ಸರಿ, ನಿನ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಬಂದ್ಬಿಡಮ್ಮ. ಬಾಯ್ ಬಾಯ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀ ಮಹಾಗಣಪತಿಯೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಓಂ ವಿಘ್ನೇಶ್ವರಾಯ ನಮಃ ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ ಕುಮಾರ, ಮುಹೂರ್ತ ಮೀರ್ ಹೋಗುತ್ತೆ, ಬೇಗ ತಾಳಿ ಕಟ್ಟೋ. ನನ್ ಬೆಸ್ಟ್ ಫ್ರೆಂಡ್ ಒಬ್ಬ ಬರ್ಬೇಕು ಮಾವ, ಇನ್ನೇನ್ ಬಂದ್ಬಿಡ್ತಾನೆ. ಅತ್ತೆ, ನೀವಾದ್ರೂ ಹೇಳಿ. ಕುಮಾರ, ನಿನ್ ಫ್ರೆಂಡ್ ಬರೋದು ಲೇಟ್ ಆಗ್ಬೋದೋ ಏನೋ, ಅವನ್ಗೇನ್ ಕೆಲ್ಸನೋ. ಲಗ್ನ ಮೀರೋಗ್ತಿದೆ, ನಿನ್ ತಾಳಿ ಕಟ್ಟಪ್ಪ. ಅಮ್ಮ,
ನನ್ನ ಫ್ರೆಂಡ್ ಮಿಸ್ ಮಾಡಲ್ಲಮ್ಮ, ಅವ್ನು ಖಂಡಿತ ಬಂದೇ ಬರ್ತಾನಮ್ಮ. ಅಲ್ಲಪ್ಪ, ಹಿರಿಯರು ಶಾಸ್ತ್ರ ಸಂಪ್ರದಾಯ ಅಂತ ಮಾಡಿರೋದು ಯಾತಕ್ಕೆ? ನಮ್ಮ ಒಳ್ಳೇದಕ್ಕಲ್ವಾ? ಇಲ್ಲಿರೋರೆಲ್ಲ ಹೇಳ್ತಾ ಇರೋದು ನಿಮ್ ಒಳ್ಳೇದಕ್ಕೆ. ತಡ ಮಾಡದೆ ತಾಳಿ ಕಟ್ಟಪ್ಪ. ಹಾ ಕಟ್ತೀನಿ, ಆದ್ರೆ ಫ್ರೆಂಡ್ ಬಂದ್ಬಿಡ್ಲಿ. ಅವನು ತಪ್ಪದೆ ಬರ್ತೀನಿ ಅಂದಿದ್ದಾನತ್ತೆ, ತಪ್ಪದೆ ಬಂದೇ ಬರ್ತಾನೆ. ಎಲ್ಲರೂ ಅಕ್ಷತೆ ಕಾಲ ಹಾಕಿಪ್ಪ, ಆಶೀರ್ವಾದ ಮಾಡಿ. ಪ್ರೇಮ, ಪ್ರೇಮ ಯಾಕೆ ಏನಾಯ್ತು? ಎದೊಳ್ ಮೇಲೆ ಮೇಲೆ ಎದೊಳ್ ಪ್ರೇಮ, ಯಾಕೆ ಏನಾಯ್ತು ಪ್ರೇಮ? ಬಾ ಬಾ. ನಿನ್ನ ಫ್ರೆಂಡೇ ನಿನ್ ಲವರ್ನ ಮದುವೆ ಮಾಡ್ಕೊಂಡ? ಅಲ್ಲ ಕಣ, ತಾವ್ ಲವ್ ಮಾಡ್ತಿದ್ದ ವಿಷಯ ನಿಮ್ ಫ್ರೆಂಡ್ಗೆ ಮೊದ್ಲೇ ಗೊತ್ತಿತ್ತಾ? ಇಲ್ಲ. ನೀನ್ ಹೇಳ್ಬೇಕಿತ್ತು. ಹೇಗೋ ಹೇಳ್ತೀಯಾ? ಅಷ್ಟೊತ್ತಿಗಾಗಲೇ ಟ್ರೈನ್ ಮೂವ್ ಆಗಿತ್ತು. ಆತ ತನ್ನ ಎಂಗೇಜ್ಮೆಂಟ್ ಮುಗಿಸಿ ವೆಡ್ಡಿಂಗ್ ಕಾರ್ಡ್ ತಂದು ಕೊಟ್ಟು ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು. ಯು ಸ್ಟುಪಿಡ್. ಅವಾಗ ತಾನೇ ಟ್ರೈನ್ ಮೂವ್ ಆಗಿದ್ರು, ಟ್ರೈನ್ ಇನ್ನು ಸ್ಟೇಷನ್ಲೇ ಇತ್ತು. ನೀನು ಮನ್ಸು ಮಾಡಿದ್ರೆ ಟಿಕೆಟ್ ಫ್ರೆಂಡೇ ತಗೊಂಡಿದ್ರು, ಜರ್ನಿ ನೀನ್ ಮಾಡ್ಬೋದಾಗಿತ್ತು. ಬೇರೆ ಯಾರೋ ಆಗಿದ್ರೆ ಎಂಗೇಜ್ಮೆಂಟ್ ಅವ್ರ ಜೊತೆ ಆದ್ರೂ ತಾಳಿ ನಾನೇ ಕಟ್ತಾ ಇದ್ದೆ. ಆದ್ರೆ ವಿಧಿ ನನ್ನ ಬಾಳ್ನಲ್ಲಿ ಎಂತ ಆಟ ಆಡ್ತು ಅಂದ್ರೆ, ನಿಂಗೆ ಸ್ನೇಹ ಬೇಕಾ ಅಥವಾ ಪ್ರೀತಿ ಬೇಕಾ ಅಂತ ಕೇಳ್ತು. ನನ್ನ ಹುಡುಗಿ ನನ್ನ ಎಷ್ಟು ಲವ್ ಮಾಡ್ತಿದ್ಲು ಅಂದ್ರೆ. ರಾಮ, ಈ ಹುಡುಗಿರು ಲವ್ ಮಾಡಲ್ಲ ಕಣ, ಲವ್ ಮಾಡೋ ತರ ಆಕ್ಟ್ ಮಾಡ್ತಾರೆ. ಅದನ್ನ ನಾವು ಫ್ಯಾಕ್ಟ್ ಅನ್ಕೋತೀವಿ ಅಷ್ಟೇ. ನನ್ನ ಲೈಫಲ್ಲಿ ಒಂದು ಹುಡುಗಿ ಎಂಟ್ರಿ ಕೊಟ್ಲು ಕಣ. ಅವಳಿಗೋಸ್ಕರ ನಾನು ಮಾಡಿದಿರೋ ಕೆಲಸನೇ ಇಲ್ಲ, ಅವಳ ಜೊತೆ ನಾನು ಮಾಡಿದಿರೋ ಶೋಕಿನೇ ಇಲ್ಲ. ನನ್ನನ್ನು ನಂಬಿಸಿ ನನ್ನ ಶೀಲ ಜೊತೆ ಆಟ ಆಡ್ಬಿಡ್ಲು ಕಣ. ನಾವು ಮದುವೆ ಮಾಡ್ಕೋಣ ಅಂದ್ರೆ ಏನಲ್ಲ ಗೊತ್ತಾ? ನೋಡು, ನಿಂಗೊಂದು ಸೆಕ್ಯೂರಿಟಿ ಜಾಬ್ ಇಲ್ಲ ಅಂದ್ಲು. ಅವಳ ಲೈಫ್ ಸೆಕ್ಯೂರಿಟಿಗೋಸ್ಕರ ಯಾರೋ ಡಬ್ಬ ಬಾಲ್ಡಿ ಸಾಫ್ಟ್ವೇರ್ ಇಂಜಿನಿಯರ್ನ ಮದುವೆ ಮಾಡ್ಕೊಂಡು, ಆ ಕ್ಷಣದಿಂದ ಈ ಲವ್ ಅನ್ನೋ ಸೌಂಡ್ ಕೇಳಿದ್ರೆ ಮೈಯೆಲ್ಲ ಉರಿದೋಗುತ್ತೆ. ನೋಡು ರಾಮು, ಈ ಹುಡುಗಿರು ಅಂದ್ರೆ ಲಾಲ್ ಬಾಗಲ್ ಸಿಗೋ ಕಡ್ಲೆಕಾಯಿ ಇದ್ದಂಗೆ. ಕಡ್ಲೆಕಾಯಿ ಸುಲಿಬೇಕು, ಬೀಜ ತಿನ್ಬೇಕು, ಸಿಪ್ಪೆ ಬಿಸಾಕ್ಬೇಕು. ಅದೇ ನನ್ನ ಪ್ರಿನ್ಸಿಪಲ್. ನೋಡು, ನಾನು ದಿನ MG ರೋಡ್ಗೆ ಹೋಗ್ತೀನಿ, ಬ್ರಿಗೇಡ್ ರೋಡ್ಗೂ ಹೋಗ್ತೀನಿ, ತಾಜಾ ತಾಜಾ ಕಡ್ಲೆಕಾಯಿ ಮುಟ್ತೀನಿ, ಮಾತಾಡಿಸ್ತೀನಿ, ಎಂಜಾಯ್ ಮಾಡ್ತೀನಿ. ಯು ಫಾಲೋ ಮೀ. ಶಟಪ್. ಹೆಣ್ಣಿನ ಕಡ್ಲೆಕಾಯಿಗೆ ಹೋಲ್ಸೋ ನಿಂಗೆ, ದಿನಕ್ಕೊಂದು ಹುಡುಗಿ ಮೈ ಮುಟ್ ಮಜಾ ಮಾಡೋ ನಿಂಗೆ ಪ್ರೀತಿ ಅರ್ಥನು ಪ್ರೇಮ ಸ್ಪರ್ಶನು ಗೊತ್ತಿಲ್ವೋ? ಗೊತ್ತಾಗಕ್ ಚಾನ್ಸೇ ಇಲ್ವೋ? ಏಯ್, ಪ್ರೀತಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿಂಗಿಲ್ವೋ? ಮಾತಾಡ್ಬೇಡ ಅಷ್ಟೇ. ರಾಮು, ಡಾಕ್ಟರ್ ಹೇಗಿದ್ದೀರಾ? ಪರವಾಗಿಲ್ಲ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಗಾಡ್ಸ್ ಗ್ರೇಸ್. ಡಾಕ್ಟರ್, ನಾವು ದಯಮಾಡಿ ಡಿಸ್ಚಾರ್ಜ್ ಮಾಡಿ ಕಳ್ಸಿಕೊಟ್ರೆ ನಾನು ಮನೆ ಕರ್ಕೊಂಡು ಹೋಗ್ತೀನಿ. ಓಕೆ, ಡೇ ಬೈ ಡೇ ಬಂದು ಚೆಕ್ ಮಾಡಿಸ್ಕೊಂಡು ಹೋಗಿ. ಆಲ್ ದ ಬೆಸ್ಟ್. ನನ್ ಮಗಿನ ದೂರ ಮದುವೆ ಮಾಡಿಕೊಟ್ಬಿಟ್ಟೆ. ಹಂಗ್ಯಾಕೆ ಯೋಚನೆ ಮಾಡ್ತೀಯವ? ಪ್ರೇಮನ್ ಗಂಡ ದೇವ್ರಂತವ್ರು, ಅವಳನ್ನ ರಾಣಿ ಹಂಗ್ ನೋಡ್ಕೊಳ್ತಾರೆ. ನೀನ್ ಊಟ ಮಾಡು. ಯಾಕೋ ನನ್ ಪ್ರೇಮಿನ್ ನೋಡ್ಬೇಕು ಅನ್ನಿಸ್ತಾ ಇದ್ದಕ್ಕಂತಾಯಿ. ಅವ್ವ, ಅವ್ರು ಈ ವಾರದಲ್ಲಿ ಬಂದ್ಬಿಡ್ತಾರೆ ಕಣವ. ಅವ್ರು ಏನಾದ್ರು ಬರ್ಲಿಲ್ಲ ಅಂದ್ರೆ ನಾವೇ ಹೋಗಿ ಅವ್ರನ್ನ ನೋಡ್ಕೊಂಡ್ ಬಂದ್ರಾಯ್ತು.
ಈಗ ಊಟ ಮಾಡವ. ಅವ್ವ ಅನ್ನು ಆಘಾತಕ್ಕೀಡಾಗಿರುವ 6 ವರ್ಷದ ಮಗುವಿಗೆ AB ನೆಗೆಟಿವ್ ಗುಂಪಿನ ರಕ್ತದ ತುರ್ತು ಅವಶ್ಯಕತೆ ಇರುತ್ತದೆ. ಈ ಗುಂಪಿನ ರಕ್ತದಾನಿಗಳು ಕೂಡಲೇ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9844144014. ಟಿವಿ ನೋಡ್ತಾ ಕೂತ್ರೆ ಹೊಟ್ಟೆ ತುಂಬಲ್ಲ. ಬಾ ತಿಂಡಿ ತಿನ್ನೋಣ. ಬಂದೆ. ಜಾನ್, ಪಾಪ ಆ ಮಗುಗೆ ಆಕ್ಸಿಡೆಂಟ್ ಆಗಿದೆಯಂತೆ. ನನ್ ಬ್ಲಡ್ ಗ್ರೂಪ್ ಆಗಿದ್ರೆ ನಾನೇ ಕೊಡ್ತಾ ಇದ್ದೆ. ನನ್ ಬ್ಲಡ್ ಗ್ರೂಪ್ ಆಗಿದ್ರೆ ನಾನೇ ಕೊಡ್ತಿದ್ನಪ್ಪ. ಬ್ಲಡ್ ಕೊಟ್ರೆ ಒಂದ್ ಜೀವ ಉಳಿಯುತ್ತೋ? ಬ್ಲಡ್ ಕೊಟ್ರೆ ಬ್ಲಡ್ ಕೊಟ್ಟವ್ರ ಬ್ಲಡ್ ಕ್ಯೂರ್ ಆಗುತ್ತೆ. ತಿಂಡಿ ತಿನ್ನು. ಬ್ಯಾಡ್ವು, ಯಾಕೋ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ಅದೇ ನೆನ್ಪು. ಅಯ್ಯ ದಡ್ಡ, ಹೊಸ ವಾತಾವರಣದಲ್ಲಿ ಹೊಸ ಮನುಷ್ಯ ಆಗೋಂದ್ರೆ ಅದೇ ನೆನ್ಪು ಅಂತೆಲ್ಲ. ಹಳೇದಲ್ಲ ಬಿಟ್ಟಾಕ ರಾಮ. ಲವ್ ಅಲ್ಲಿ ಹೊಸದು ಹಳೇದು ಅಂತಿದ್ಯಾ? ಅಣ್ಣವ್ರು 2 ಕನಸು ಪಿಕ್ಚರ್ ನೋಡಿದೆ ಅಲ್ವಾ? ನಮ್ಮ ಅಣ್ಣವ್ರು ಲವ್ ಮಾಡಿದ ಹುಡುಗಿ ಅಣ್ಣವ್ರಿಗೆ ಕೈ ಕೊಟ್ಟು ಯಾವನ್ನೋ ಮದುವೆ ಮಾಡ್ಕೊಂಡು ಗಂಡ ಮಕ್ಕಳ ಜೊತೆ ಎಷ್ಟೊಂದು ಹಾಯಾಗಿರ್ತಾಳೆ. ತಾವು ಲವ್ ಮಾಡಿದ ಹುಡುಗಿನೂ ಅಷ್ಟೇ, ಯಾವನ್ನೋ ಕಟ್ಕೊಂಡು ಎಲ್ಲೋ ಹಾಯಾಗಿರ್ತಾಳೆ. ಅಯ್ಯೋ ಅಂತ ಕೊರಗ್ ಸಾಯೋದು ನೀನೆ. ಜಾನ್, ಒಂದ್ ಹುಡುಗಿ ತನ್ನ ಲವರ್ನ ಬಿಟ್ಟು ಬೇರೆ ಮದ್ವೆ ಆಗಿ ತನ್ನ ಗಂಡನ ಜೊತೆ ಬಾಳೋದು ಎಷ್ಟು ಕಷ್ಟ ಅಂತ ನಿಂಗೆ ಗೊತ್ತಾ? ನಾವಾದ್ರೂ ಹಾಗೋ ಈಗೋ ಕಾಲ ಕಳಿತೀವಿ. ಪಾಪ ಪ್ರತಿ ಕ್ಷಣ ಇಷ್ಟ ಇಲ್ದಿರೋ ಗಂಡನ ಜೊತೆ ಅವ್ರನ್ಬೋಸೋ ಆ ನೋವು, ಆ ವೇದನೆ ಯಾರತ್ರ ಹೇಳ್ಕೋತಾರೋ? ಮತ್ತೆ ಲವ್ ಮಾಡಿದವ್ರನ್ನ ಬಿಟ್ಟು ಬೇರೆಯವ್ರ ಯಾಕೆ ಮದುವೆ ಮಾಡ್ಕೋಬೇಕು? ಲವ್ ಎಲ್ಲದಕ್ಕೂ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಕಾರಣ ಇದ್ದೇ ಇರುತ್ತೆ. ಆದ್ರೆ ತಾವ್ಯಾಕೆ ಹಿಂಗಿದ್ದೀರಾ? ಮನ್ಸಾರೆ ಲವ್ ಮಾಡಿದ್ದಕ್ಕೆ. ಅಣ್ಣ ದೇವದಾಸ, ಈ ಟಾಪಿಕ್ ಇಷ್ಟಕ್ಕೆ ಇರ್ಲಿ. ತಾವು ದೊಡ್ಡ ಮನ್ಸ್ ಮಾಡಿ ತಿಂಡಿ ತಟ್ಟೆ ಕೈ ಹಾಕ್ಬಿಟ್ರೆ ನಾವು ತಿನ್ ಕೈ ತೊಕೊಂಡ್ಬಿಡ್ತೀವಿ. ಪ್ಲೀಸ್ ಫೋರ್ಸ್ ಮಾಡ್ಬೇಡ, ನಂಗೆ ಹಸ್ವಿಲ್ಲ. ನೀನ್ ತಿನ್ನು. ನೋಟ ಪರರಿಚ್ಛೆ, ಊಟ ನನ್ನಿಚ್ಛೆ. ನೀನ್ ತಿಂಡಿ ತಿನ್ನು, ನಾನು ಹೊರಗಡೆ ಹೋಗಿ ಬರ್ತೀನಿ. ಸ್ವಲ್ಪ ಟೈಮ್ ಕೊಟ್ರೆ ಖಾಲಿ ಮಾಡಿ ನಾನು ಬರ್ತಾ ಇದ್ದೆ. ಬೇಡ, ನೀನ್ ತಿಂಡಿ ತಿನ್ನು, ನಾನು ಬರ್ತೀನಿ. ನಾನ್ ತಿಂತಾ ಇರ್ತೀನಿ. ನೀನ್ ಬರೋ ಲೇಟ್ ಆದ್ರೆ ಊಟನೂ ಮಾಡಿ ಮುಗಿಸ್ಬಿಟ್ಟಿರ್ತೀನಿ. ಪ್ರೇಮ, ಅಜ್ಜಿ ಯಾವಾಗ ಬಂದೇವ ಪ್ರೇಮ? 3 ದಿನ ಆಯ್ತಜ್ಜಿ. ಮತ್ತೆ ಇಷ್ಟ ಬೇಗ ಹೊರಟು ಬಿಟ್ಟೆ? ಅತ್ತಿಯವ್ರು ಒಬ್ರನ್ನೇ ಬಿಟ್ಟು ಬಂದಿದೀವಿ. ಅಯ್ಯೋ ಪಾಪ. ತಿಂಡಿ ಆಯ್ತಾ ಅಜ್ಜಿ? ಆಯ್ತವ. ನಮಸ್ಕಾರ ಮಾಡಿ. ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ. ಹೋಗ್ ಬರವ. ಬರ್ತೀನಜ್ಜಿ. ಬಸಮ್ಮ, ಇಲ್ಲೇ ಕುತ್ಕೊಂಡಿರು, ನಾನು ಅವ್ರನ್ನ ಕಳಿಸ್ಬೋತೀನಿ. ಹೋಗ್ ಬರವ. ನಮ್ಮೂರ್ ಹುಡ್ಕ ನಮ್ ರಾಮ್ನಾಗಿದ್ರೆ ಹಿಂಗ್ ಮಾತಾಡ್ಸೇ ಹೋಗ್ತಿದ್ನಾ? ಗದ್ದೆ ಕೆಲ್ಸ ಎಲ್ಲ ಆಯ್ತಾ ನಿಂಗಣ್ಣ? ಗದ್ದೆ ಚಂದಾಗ್ ಬಿತ್ತವ್ನೆ, ಒಳ್ಳೆ ಬೀಜನು ಬಿತ್ತವ್ನೆ. ಈ ಸತಿ ಫಸಲು ಚಂದಾಗ್ ಬರ್ತದೆ. ಓ ಗೌರಿ ಹಬ್ಬಕ್ ಮಾತ್ರ ನೀವು ತಪ್ಪದೆ ಬರ್ಬೇಕು ಹೇಳ್ಬಿಟ್ಟವ್ನೆ, ಗೊತ್ತಾಯ್ತಲ್ಲ? ಸರಿ. ಮುಂದೆ ಸತಿ ಬಂದಾಗ ನಿಮ್ಮೂರ್ಗೆ ಬಾಳೆಗೊನೆ ತಂದ್ಕೊಟ್ಟನು. ಅಯ್ಯೋ, ಹೊಸ್ಲಲ್ಲೆಲ್ಲ ಹುಲ್ ಬೆಳೆದೈತೆ. ಈ ಮನೆ ಹೇಗಿತ್ತು? ಪ್ರೇಮ, ಪ್ರೇಮ, ಆಗಿದಾಯ್ತು. ಅವ್ವ ಕರೀತಾವಳೆ, ಬಾ. ನಂಗುವೆ ಕಾರ್ ತಗೊಂಡು ಸುಯ್ ಅಂತ ತಿರ್ಗಾಡ್ಬೇಕು ಅಂತ ಆಸೆ. ಏನ್ ಮಾಡಿರಿ? ಬನ್ನಿ ಬನ್ನಿ. ನಿಂಗಣ್ಣ, ಸೇತುವೆ ಕಟ್ಟದ್ಮೇಲೆ ಓಡಾಡೋದ್ರ ಆಯ್ತು ಬಿಡು. ಸರಿ ಬಿಡಿ, ಆವಾಗ ಹೋಗಿ ಬರ್ತಾ ಇರಿ, ಕಾಯ್ತಾ ಇರ್ತೀವಿ. ಬರ್ರಿ ಬೇಗ, ಟೈಮ್ ಆಯ್ತು. ನಿಂಗಣ್ಣ, ಕೆಲ್ಸ ಇದ್ದಿದ್ದೆ. ಗಂಡ ಹೆಂಡತಿ ಬಿಡುವು ಮಾಡ್ಕೊಂಡು ಮುಂದಿನ ತಿಂಗಳು ಬನ್ನಿ, ಕಾಯ್ತಾ ಇರ್ತೀನಿ. ಬರ್ತೀವತ್ತೆ. ಅಕ್ಕ ಬರ್ಲಾ? ನಗ್ನಗ್ತಾ ಹೋಗ್ಬಿಟ್ ಬಾ. ಅವ್ವ, ಹೆಣ್ಣಿಗೆ ತವ್ರ ಮನೆಸ್ತೀರ ಅಲ್ಲ, ಅಳ್ಬೇಡ. ಮತ್ತೆ ನಿಮ್ ಮಗಳಿಗೆ ಯಾವಾಗ್ಲೂ ನಿಮ್ದೇ ಚಿಂತೆ. ನೀವ್ ಒಬ್ರೇ ಇಲ್ಲಿ ಏನ್ ಮಾಡ್ತೀರಾ? ಇನ್ಮೇಲೆ ನೀವು ನಮ್ ಜೊತೆ ನಮ್ಮನೆಲ್ಲೇ ಇರ್ಬೋದಲ್ವಾ? ಬೇಡಪ್ಪ, ಈ ನಮ್ಮೂರ್ನ ಬಿಟ್ಟು ನಾನೆಲ್ಲೂ ಬರೋದಿಲ್ಲ. ಅತ್ತೆಯವ್ರು ನಿಮ್ ಜೊತೆ ಬಂದ್ಬಿಟ್ರೆ ನಮ್ಗೆ ಇಲ್ಲಿ ಹೇಳೋರು ಕೇಳೋರು ಯಾರು? ನಾ ಈಗ ಮೊದಲು ತರ ಅಲ್ಲ, ಬಹಳ ಒಳ್ಳೆ ಮನ್ಸಾಗ್ಬಿಟ್ಟವ್ನಿ. ಡಾಕ್ಟ್ರು ನೀ ಕುಡಿಯೋದು ಬಿಟ್ರೆ ಮಕ್ಕಳಾಗೋದು ಅಂತ ಬೈದ್ ಬಿಟ್ರು. ಅದು ಅಲ್ದೆ ಸರ್ಕಾರದವರು ಸಾರೈ ನಿಷೇಧ ಮಾಡ್ಬಿಟ್ರು. ಎಲ್ಲ ಒಳ್ಳೇದ್ಕೆ ಅಂತ ನಾ ಕುಡಿಯೋದ್ ಬಿಟ್ಟು 4 ತಿಂಗಳಾಯ್ತು.
ನಮ್ ಹೆಂಗ್ಸರ್ಗೀಗ 3 ತಿಂಗಳು. ತುಂಬಾ ಸಂತೋಷ. ಅಯ್ಯಯ್ಯ, ಈ ಬುದ್ಧಿ ಮೊದ್ಲೇ ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಪ್ಪ. 8-9 ಮಕ್ಳಾಗ್ಬಿಟ್ರು. ಕೆಟ್ಟ ಮೇಲೆ ಬುದ್ಧಿ ಬಂತು, ಒಟ್ಟದ ಮೇಲೆ ಒಲೆ ಉರಿತು ಅಂದಂಗೆ ಇಷ್ಟೊತ್ತಿಗೆ ನೀನು ಅಪ್ಪ ಆಯ್ತಿದ್ದ. ನಾನು ಮನೆ ತುಂಬಾ ಮೊಮ್ಮಕ್ಕಳನ್ನ ಎತ್ಕೊಂಡು ಆಟ ಆಡ್ಬೋದಾಗಿತ್ತ. ಅವ್ವ, ಈಗ ಮದ್ವೆಗೆ ವಾದ್ಯ ಯಾಕೆ? ತಮಾಷೆ ಸಾಕು, ಬ್ಯಾಗ್ ಕುಂತ್ಕಡೆ, ಬಸ್ಸು ಹೊಂಟೋದ್ದು, ಬರ್ರಿ. ಆಟೋ ರಾಮು, ಅಂತೂ ಆಟೋ ಸಿಕ್ತು. ಬಾ ಬೇಗ ಹೋಗಿ ಚೆನ್ನಾಗಿ ಊಟ ಮಾಡಿ ಬರೋಣ. ಬಿಲ್ ನಿಂದೆ. ಬಸ್ ಸ್ಟಾಪ್ ಬಂತು. ಎಲ್ಲಿ ಹುಷಾರಾಗಿ ಹೋಗು. ಮನೆಯಲ್ಲಿ ಬೆಳಿಗ್ಗೆ ನಡೆದಿದ್ದು ಸರ್ ಕಾಸು. ಸಾರಿ 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 ಬ್ರದರ್, ತಗೊಳ್ಳಿ. ಥ್ಯಾಂಕ್ ಯು ಸರ್. ಏನ್ ಡೀಸೆಂಟ್ ಆಗಿ ಬರ್ಲಿ. ಬೆಳಿಗ್ಗೆ 69 ಆಟ ಆಯ್ತಿದ್ರು, 70. ರಿಯಲ್ ಲೈಕ್ ಇಟ್. ರಾಮ, ನಿನ್ನ ಮೂಡ್ಗೂ ಈ ಹಾಡ್ಗೂ ಸರಿಯಾಗಿದೆ. ಲವ್ ಪಾರ್ಸಲ್ ತಂದಿದ್ದೀನಿ, ಎದ್ದು ಊಟ ಮಾಡು. ಅಲ್ಲ ಕಣೋ, ಇನ್ನು ಎಲ್ಲಿವರೆಗೆ ಅವಳು ಹೀಗೆ ನೆನೆಸ್ಕೋತೀಯೋ ಕೊನೆ ತನಕ. ಬದಲಾಗಬೇಕು ಬದಲಾಗಬೇಕು ನೀನು. ಒಂದು ಸ್ವಲ್ಪ ನೀನು ಟೇಪ್ ರೆಕಾರ್ಡ್ ಆಫ್ ಮಾಡಿ ನನ್ನ ಮೊಬೈಲ್ ಚಾರ್ಜ್ಗೆ ಹಾಕ್ತೀರಿ. ಬೇಜಾರು ಮಾಡ್ಕೋಬೇಡ. ಭಗವಂತ, ದೇವ್ರೇ, ಪರಮಾತ್ಮ, ಅಣ್ಣ, ನಮ್ಮ ಅಣ್ಣ ರಾಜಣ್ಣ ಒಳ್ಳೇದು ಮಾಡೋಣ. ದೇವ್ರೇ. ಮೊಬೈಲ್ ರಿಂಗ್ ಆಗ್ತಾ ಇದೆ. ರಾಮು, ಆ ಫೋನ್ ಕೊಡು. ತಗೋ. ಯಾವ್ದೋ ಹಲೋ, ಬೋಲೋ ಭಾರತಿ. ಆರ್ತಿನೋ ಕೀರ್ತಿನೋ ಬೋಲಮ್ಮ. ಬರ್ತೀನಿ ಕಣೆ, ಬರ್ತೀನಿ. ಓಕೆ ಓಕೆ ಓಕೆ. ಈ ಹುಡುಗಿರು ಫೋನ್ ಮಾಡಿ ಎಲ್ಲ ಒಂದೇ ದಿನ ರಾಮ, ನೀನ್ ಊಟ ಮಾಡಿ ಮಲ್ಕೋ. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಇವತ್ತು ಬೋಲ್ಟ್ ಹಾಕ್ಬೇಡ. ಓಕೆ ಓಕೆ. ಗುಡ್ ನೈಟ್. ಬೆಳಿಗ್ಗೆಯಿಂದ ಕಾರ್ಯಕ್ರಮ, ಈಗೊಂದು ಕಾರ್ಯಕ್ರಮ, ಎಂದೆಂದು ಕಾರ್ಯಕ್ರಮ. ಹೇಗಿದ್ಯಮ್ಮ ಆರೋಗ್ಯ? ಬಂಗಾರದಂತ ಮಗ ಸೊಸೆ ಇರೋವಾಗ ಅಮ್ಮನಿಗೇನಪ್ಪ? ಮನೆಗ್ ಬಂದವ್ರ ಮುಂದೆ ಹೇಳಿದ್ ಸಾಲದು ಅಂತ ಈ ಮಾತನ್ನ ನನ್ ಮುಂದೆನೂ ಹೇಳ್ಬೇಕಾ? ಇರೋದನ್ನ ತಾನೇ ಹೇಳ್ತಾ ಇದೀನಿ. ಅಮ್ಮ, ನೀನು ಮಾತ್ರೆ ತಗೊಂಡ್ಯಾ? ಈಗ ತಗೊಳ್ತೀನಿಪ್ಪ. ನಿನಗ್ ಮಾತ್ರೆ ಕೊಡದೆ ಎಲ್ಲೋದ್ಲಿ ಇವಳು? ಪ್ರೇಮ, ಕೂಗ್ಬೇಡುವ, ಸುಮ್ಮನೆ ಇರು. ಯಾಕಮ್ಮ? ಪಾಪ, ಯಾಕೋ ತುಂಬಾ ಡಲ್ಲಾಗಿದ್ಲು. ನಾನೇ ಹೋಗಿ ಮಲ್ಕೋ ಅಂತ ಹೇಳಿದೆ. ಸರಿಮ್ಮ, ನಾನೇ ಮಾತ್ರೆ ಕೊಡ್ತೀನಿ. ಅಮ್ಮ, ನೀನ್ ನೆಮ್ಮದಿಯಾಗಿ ಮಲ್ಕೋಮ್ಮ. ಸರಿಪ್ಪ.
ಏನ್ ಇವತ್ತಿಷ್ಟು ಬೇಗ ಮಲ್ಬಿಟ್ಟಿದ್ದಾಳೆ? ಪ್ರೇಮ ಪ್ರೇಮ, ಹೇ ಯಾಕೆ ಇಷ್ಟೊಂದು ಬೇವ್ತಿದ್ಯಾ? ಏನಾಯ್ತು? ಓ, ನಿಮ್ ತಾಯಿ ನೆನ್ಪಾಯ್ತಾ? ಮೊನ್ನೆ ತಾನೇ ಹೋಗಿ ಬಂದ್ವಿ. ಬನ್ನಿ ಅಂದ್ರೆ ಅವ್ರು ಬರಲ್ಲ ಅಂತಾರೆ. ನಾನು ಏನೇ ಮಾಡ್ಲಿ? ಪ್ರೇಮ ಪ್ರೇಮ, ಹೇ ಪ್ರೇಮ, ಬೇಜಾರಾಗ್ತಿದ್ಯಾ? ನಾಳೆ ಎಲ್ಲಾದ್ರೂ ಪಿಕ್ನಿಕ್ ಹೋಗೋಣ. ಈಗ ಮಲ್ಕೋ. ಗುಡ್ ನೈಟ್. ಕುಮಾರ್, ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಕಣೋ. ನನಗಂತೂ ಏನು ಅರ್ಥ ಆಗ್ತಿಲ್ಲಮ್ಮ. ಆತ್ರ ಪಟ್ರೆ ಅನಾಹುತ, ಸಮಾಧಾನ ಇದ್ರೆ ಮಾತ್ರ ಸಂಸಾರ. ತಾಳ್ಮೆ ತಗೋ, ಮುಂದಕ್ಕೆಲ್ಲ ಒಳ್ಳೇದಾಗುತ್ತೆ. ಬಾ ಕೂತ್ಕೋ, ಕಾಫಿ ತಗೊಂಡ್ ಬರ್ತೀನಿ. ನನಗೆ ಸ್ವಲ್ಪ ಕೆಲಸ ಇದೆ. ನೀನ್ ಆಟೋದಲ್ಲಿ ಮನೆಗೆ ಹೋಗು, ನಾನು ಬರ್ತೀನಿ. ಸರಿ, ನಾ ಹೋಗ್ತೀನಿ. ಆಟೋ ಬನಶಂಕರಿ ಬರ್ತೀರಾ? ಬರ್ತೀನಿ, ಹತ್ಕೊಳ್ಳಿ. ಏನ್ ಮಚೋ, ಏನ್ ಸೂಪರ್ ಏನ್ ಮಮ್ಮು ಸೂಪರ್ ಗೌಳೆ. ಏನ್ ಐಸು, ಏನ್ ಲಿಪ್ಸು. ಏಯ್, ಅವಳು ಯಾರು ಗೊತ್ತೇನಾ? ಯಾರ? ನನ್ನ ಹೆಂಡತಿ. Oh,
ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು, ಮಾಡ್ತೀಯಾ? ಲವ್ ಮಾಡ್ತೀಯಾ ಬಿಡ್ತೀಯಾ ಅಂತೆಲ್ಲ ಕೇಳ್ಬಾರ್ದು, ಏನಾಗ್ಬೇಕು ಹೇಳ್ಬೇಕಷ್ಟೇ. ಥ್ಯಾಂಕ್ಸ್ ಕಣೋ. ನಿನ್ನ ಬ್ಲಡ್ ಗ್ರೂಪ್ ಬ್ಲಡ್ ಅರ್ಜೆಂಟ್ ಆಗಿ ಬೇಕಾಗಿತ್ತು, ಕೊಡ್ತೀಯಾ? ಜಾನ್, ಎಲ್ಲ ಹೋಗಿದ್ದೆ? ಹೊರಗಡೆ ಹೋಗಿದ್ದೆ. ಹೌದಾ? ಫ್ರೆಂಡ್ ಬ್ಲಡ್ ಡೊನೇಟ್ ಮಾಡ್ತಾರೆ. ಹೌದಾ? ಡಾಕ್ಟರ್ ಬಂದ್ರು. ಡಾಕ್ಟರ್ ಆಯ್ತಾ? ರೆಸ್ಟ್ ತಗೋತಾ ಇದಾರೆ. ಹೌದಾ? ನಾವು ನೋಡ್ಬೋದು. ಥ್ಯಾಂಕ್ ಯು. ಬಾ, ನಿನಗೆ ನನ್ನ ಫ್ರೆಂಡ್ ಮೀಟ್ ಮಾಡಿಸ್ತೇನೆ. ಸರಿಯಪ್ಪ. ನನಗೆ ತುಂಬಾ ಕ್ಲೋಸ್ ಫ್ರೆಂಡ್, ಬಹಳ ಒಳ್ಳೆಯವರು. ಬೇರೆಯವ್ರ ಕಷ್ಟ ಬಂದ್ರೆ ಅವನಿಗೆ ಕಷ್ಟ ಥ್ಯಾಂಕ್ಸ್. ಯಾಕೋ? ಅಲ್ಲ ಕಣ, ಯಾಕೋ ಅಷ್ಟು ಬೇಗ ಬಂದ್ಬಿಟ್ಟೆ? ಬ್ಲಡ್ ಕೊಟ್ಟಿದ್ದಾಯ್ತು, ಅದಕ್ಕೆ ಬಂದ್ಬಿಟ್ಟೆ. ನಾನು ನನ್ನ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಬಂದ್ರೆ ಅಷ್ಟರಲ್ಲ ಎಸ್ಕೇಪ್ ಆಗ್ಬಿಟ್ಟಿದ್ಯಾ? ಅಂತ ಕಡೆ ಅದೆಲ್ಲ ಯಾಕೋ? ಒಂದು ನಿಮಿಷ. ಹಲೋ. ಹಾಯ್, ನಾನು ಊರ್ಮಿಳಾ ಕಣೋ. ಹಾಯ್ ಸ್ವೀಟಾರ್ಟ್. ಫಸ್ಟ್ ಮಂತ್ ಸ್ಯಾಲರಿ ಆಯ್ತು ಕಣೋ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ವಾವ್, ಸೋ ಸ್ವೀಟ್. ಪಾರ್ಟಿ ಕೊಡ್ತೀನಿ. ಬರ್ತೀಯಾ? ಬರ್ತೀನಿ. ಖಂಡಿತ. ಶೋರ್. 100 ಜನ ಗರ್ಲ್ ಫ್ರೆಂಡ್ಸ್ ನಂಗೆ. ಅದ್ರಲ್ಲಿ ಇವಳೊಬ್ಳು ಊರ್ಮಿಳಾ, ರೇಡಿಯೋ ಜಾಕಿ. ಫಸ್ಟ್ ಮಂತ್ ಸಂಬಳ ಅಂತೆ, ಲೈಟ್ ನೈಟ್ ಗ್ರೇಟ್ ಪಾರ್ಟಿ. ನಾನು ಟೈಟ್ ಆಗಿ ಲೇಟ್ ಆಗಿ ಬರ್ತೀನಿ. ನನ್ನನ್ನು ಊಟ ಕೈ ಬೇಡ, ನೀನು ಊಟ ಮಾಡು. ಏನು ಊಟ ಮಾಡ್ತೀಯ ನೀನು? ಟೈಮಿಗೆ ಸರಿಯಾಗಿ ಊಟ ಇಲ್ಲ, ಟೈಮಿಗೆ ಸರಿಯಾಗಿ ಎಂಜಾಯ್ಮೆಂಟ್ ಇಲ್ಲ, ಏನೋ ನೀನು ಬದುಕು. ಹೋಗ್ಲಿ ಬಿಡಪ್ಪ, ಈ ಹಾಡನ್ನೇ ಊಟ ಅನ್ಕೋ, ಎಂಜಾಯ್ ಮಾಡು, ಬೋಲ್ಟ್ ಹಾಕ್ಬೇಡ ಅಷ್ಟೇ. ಬರಲಾ? ಬಾಯ್. ಏನು ಏನೋ ನಿನ್ ಕತೆ? ಯಾಕೋ ಇದಾಗಿದ್ಯಾ? ಏನಾಯ್ತು? ಅಮ್ಮ, ಇವನು ನನ್ನ ಫ್ರೆಂಡು ರೋಡಲ್ಲಿ ಕುಡಿದಿದ್ದ, ಅದಕ್ಕೆ ಕರ್ಕೊಂಡು ಬಂದೆ. ಏನ್ರಿ ರೋಡಲ್ಲಿ ಬಿದ್ದಿದ್ ಕುಡ್ಕನ್ನ ಫ್ರೆಂಡ್ ಅಂತ ಮನೆ ಕರ್ಕೊಂಬರದ? ಪ್ರೇಮ ಪ್ಲೀಸ್, ಆ ಥರ ಎಲ್ಲ ಹಗುರವಾಗಿ ಮಾತಾಡ್ಬೇಡ. ಈಸ್ ಮೈ ಬೆಸ್ಟ್ ಫ್ರೆಂಡ್. ನೀನು ನೋಡೋದು ಮಲ್ಕೋ. ಬುದ್ಧಿ ಗಣೇಶ ಬಾರಾ ಗಣೇಶ. ರಮ್ಯಾ, ದೇವಕುಮಾರ. ಡ್ಯಾಡ್, ಮೇಲ್ ರೂಮಲ್ಲಿ ಅಂಕಲ್ ಮಲಗಿದ್ದಾರೆ, ಎದ್ದಿದ್ದಾರಾ ಅಂತ ನೋಡ್ಕೊಂಡ್ ಬರ್ತೀಯ ಪುಟ್ಟ? ಓಕೆ ಡ್ಯಾಡ್. ಪ್ರೇಮ, ಈಸ್ ಮೈ ಬೆಸ್ಟ್ ಫ್ರೆಂಡ್ ರಾಮು. ನೀನ್ ತಿಳ್ಕೊಂಡಂಗಲ್ಲ, ಈಸ್ ಜೆಂಟಲ್ಮನ್. ಹೇ, ನಮಸ್ಕಾರ ಮಾಡಿ. ರಾಮು, ಹೇಗಿದ್ಯೋ? ಪ್ರೇಮ, ನಮ್ ರಾಮು ಎಷ್ಟ್ ಚೆನ್ನಾಗಿ ಗಿಟಾರ್ ನುಡಿಸ್ತಾನೆ ಗೊತ್ತಾ? ಕಾಲೇಜ್ ಡೇಸ್ ನಲ್ಲಿ ಇವ್ನು ಗಿಟಾರ್ ಹಿಡ್ದ ಅಂದ್ರೆ ಕಾಲೇಜಲ್ಲಿ ಇರೋ ಹುಡುಗರು ಹುಡುಗಿರೆಲ್ಲ ಉಜ್ಜತ್ ಕುಣಿಯೋರು. ಆಗ ಇಡೀ ಕಾಲೇಜ್ಗೆ ಇವನೇ ಹೀರೋ. ನೀನ್ ಹೋಗಿ ಬೇಗ ತಿಂಡಿ ರೆಡಿ ಮಾಡು. ಏ ರಾಮು, ಸ್ನಾನ ಮಾಡಿ ಹೇಳು. ನಾನು ಇಲ್ಲಿ ಹೇಗೆ ಬಂದೆ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ಎದ್ದು ಸ್ನಾನ ಮಾಡು. ನಮ್ ಪ್ರೇಮ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೋ. ಟಿಫನ್ ಅಂತೂ ರುಚಿನೋ ರುಚಿ. ಅದ್ರಲ್ಲೂ ಬೆಣ್ಣೆ ದೋಸೆ ಮಾಡ್ತಾಳೆ. ನೀನ್ ತಿಂತು ಅಂದ್ರೆ 3 ಹೊತ್ತು ಬರೀ ಬೆಣ್ಣೆ ದೋಸೆನೇ ಕೇಳ್ತೀಯ ಕಣೋ. ಆಹಾ ರಾಮು, ರಿಯಲ್ ಯುವರ್ ವೆರಿ ಲಕ್ಕಿ ಕಣೋ. ಶ್ರೀಮತಿಯವರು ಬೆಣ್ಣೆ ದೋಸೆನೆ ಮಾಡಿದ್ದಾರೆ. ಯಾಕೆ? ಯಾಕೋ ನೀನು ಬೆಣ್ಣೆ ದೋಸೆ ತಿನ್ನಲ್ವಾ? ಹೇ, ತುಂಬಾ ರುಚಿಯಾಗಿರುತ್ತೆ, ತಿನ್ನು. ಆಯ್ತು ಬಿಡು. ಇಡ್ಲಿನ ಪೂರಿನ ನಿನ್ ಯಾವ್ದು ಬೇಕು ಹಾಕೊಳಪ್ಪ. ಹೇಯ್, ಒಡೆ ಯಾಕೆ?
ಹಲೋ ಹಲೋ ಮೇಡಮ್, ಅರ್ಜೆಂಟ್ ಸಾಹೇಬ್ರಿಗೆ ಫೋನ್ ಕೊಡಿ. ರೀ ಹಾ ಬಂದೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಎಸ್ ಗುಡ್ ಮಾರ್ನಿಂಗ್ ಸರ್, ಆಫೀಸಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಬ್ರು ಸೀರಿಯಸ್ ಆಗಿದ್ದಾರೆ ಸರ್. ಆಲ್ರೆಡಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ವಾಟ್? ಬೇಗ ಬನ್ನಿ ಸರ್. ಓಕೆ ಓಕೆ, ಬರ್ತಾ ಇದ್ದೀನಿ. ಸಾರಿ ರಾಮು, ಆಫೀಸಲ್ಲಿ ಒಂದು ಸ್ಮಾಲ್ ಪ್ರಾಬ್ಲಮ್. ನಾನು ಆಫೀಸ್ಗೆ ಅರ್ಜೆಂಟಾಗಿ ಹೋಗ್ಲೇಬೇಕು. ನಿನ್ನ ಹತ್ರ ತುಂಬಾ ಮಾತಾಡೋದಿದೆ. ನಾನು ಬೇಗ ಹೋಗಿ ಬರ್ತೀನಿ, ನೀನು ಟಿಫನ್ ಮಾಡು. ಪ್ರೇಮಾ, ಪಾಪು ರೆಡಿನಾ? ಡ್ಯಾಡಿ ರೆಡಿ. ಹಾ ಪಾಪು, ಅಂಕಲ್ಗೆ ಟಾಟಾ ಮಾಡಮ್ಮ. ಬಾಯ್ ಅಂಕಲ್. ಪುಟಿ, ಹೋಗಿ ಕಾರಲ್ಲಿ ಕೂತ್ಕೋ. ಓಕೆ ಡ್ಯಾಡ್. ಪ್ರೇಮಾ, ರಾಮನ ಹುಷಾರಾಗಿ ನೋಡ್ಕಮ್ಮ. ನಾನು ಆದಷ್ಟು ಬೇಗ ಬರ್ತೀನಿ. ಬಾಯ್ ಮಮ್ಮಿ. ಏನ್ರಿ ರೋಡಲ್ಲಿ ಬಿದ್ದಿದ್ ಕುಡ್ಕನ್ನ ಫ್ರೆಂಡ್ ಅಂತ ಮನೆ ಕರ್ಕೊಂಬರದ? ಪ್ರೇಮ, ನಿನ್ ಕೈಯಾರ ಎಲ್ಲ ಕಿಟಿ ಮಾಡ್ಕೊಡ್ತೀಯ? ಯಾಕೊಂಥರ ಇದೆಯಾ? ಏನಾಯ್ತೆ? ರಾಮು ಏನ್ ಮಾಡ್ತಿದ್ದಾನೆ? ಟಿವಿ ನೋಡ್ತಿದ್ದಾನ? ಪ್ರೇಮ, ನೀನೇನಾದ್ರೂ ಬೈದೇನೆ? ಎಷ್ಟೋ ದಿವಸದ ಮೇಲೆ ಸಿಕ್ಕಿದ್ದ. ಅವನ ಹತ್ರ ತುಂಬಾ ಮಾತಾಡೋದಿತ್ತು. ಅವನು ತುಂಬಾ ಇನ್ನೋಸೆಂಟ್ ಕಣೆ. ಅವನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಎಲ್ಲಿ ಅಂತ ಹುಡ್ಕೋದವನ್ನ. ಸರಿ ನಡಿ. ನಿನ್ನ ಬರ್ಡೇಗೆ ನಂಗೆ ಗಿಫ್ಟಾ? ಬ್ಯೂಟಿಫುಲ್ ಕಡೆ. ಇದೊಂಥರ ಚೆನ್ನಾಗಿದೆ ಮ್ಯಾಟ್ರ್ ಇದು. ಒಂದ್ ನಿಮಿಷ ರಾಮ, ಏನೋ ಏನು ಇದೆಲ್ಲ? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಹಗಲಲ್ಲೇ ಕುಡ್ದಿದ್ಯಾ? ಹೌದು, ಚೆನ್ನಾಗಿ ಕುಡ್ದಿದ್ದೀನಿ. ಆದ್ರೂ ಕಿಕ್ಕೇ ಏರ್ತಾ ಇಲ್ಲ. ಅದನ್ನ ಮರೆಯಕ್ ಆಗ್ತಿಲ್ಲ. ನನ್ನಿಂದ ಮರೆಯಕ್ ಆಗ್ತಿಲ್ಲ ಅಮ್ಮ. ಅದೆಲ್ಲ ಒಂದು ಕೆಟ್ಟ ಕನಸು ಮರ್ತ್ಬಿಡು. ಮರ್ತ್ಬಿಡು ಪ್ಲೀಸ್. ನನ್ನ ಉಸಿರೋವರೆಗೂ ಇದ್ದೇ ಇರುತ್ತೆ ಆ ನೆನ್ಪು. ಆ ನೆನ್ಪು ನನ್ನ ಹೃದಯನ ಚುಚ್ಚುತ್ತಾನೆ ಇರುತ್ತೆ, ಚುಚ್ಚುತ್ತಾನೆ ಇರುತ್ತೆ. ಹೇ ರಾಮು, ನನ್ನ ಮಾತು ಕೇಳು. ನೋಡು, ನೀನೊಬ್ಬ ದೊಡ್ಡ ಸಿಂಗರ್. ನಿನಗೆ ನಿಂದೆ ಆದ ಹೆಸರಿದೆ, ನಿನಗೆ ನಿಂದೆ ಆದ ಅಭಿಮಾನಿಗಳಿದ್ದಾರೆ. ನೋಡು, ನೀನು ನಿನಗೋಸ್ಕರ ಅಲ್ಲದೆ ಇದ್ರು ನನಗೋಸ್ಕರ, ನನ್ನ ಹಾಗೆ ನನ್ನ ಇಷ್ಟಪಡೋರ್ಗೋಸ್ಕರ ಬದಲಾಗ್ಲೇಬೇಕು, ಬದಲಾಗ್ಲೇಬೇಕು. ನೋಡು, ಹಳೆದನ್ನೆಲ್ಲ ಮರೆಯಲೇಬೇಕು. ನೋ, ಸಾಧ್ಯ ಇಲ್ಲ ಫ್ರೆಂಡ್.
ಆ ನೋವನ್ನ ನನ್ನಿಂದ ಮರೆಯಕ್ ಸಾಧ್ಯ ಇಲ್ಲ ಫ್ರೆಂಡ್. ರಾಮು, ಮಗು ತರ ಆಡ್ತಿಲ್ಲ, ಮಗುನೇ ನೀನು. ಅಂಕಲ್ ಡಾಕ್ಟರ್, ಎಸ್, ನನ್ನ ಮಗಳು ರಮ್ಯಾಗೆ ಏನಾಗಿದೆ? ಗಾಬರಿ ಆಗೋ ಅಂತದ್ದು ಏನಿಲ್ಲ, ಮಗುಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ. ಪಾಪು, ಮೇಡಮ್ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಹರ್, ಪ್ಲೀಸ್ ಬಿ ಸೀಟೆಡ್. ಸರ್ ನೀವು ಕೂತ್ಕೊಳ್ಳಿ. ಓಕೆ. ಆಫೀಸಿಂದ ಪ್ರೇಮ, ನಾನು ಹೊರಗೋಗಿ ಮಾತಾಡ್ಕೊಂಡ್ ಬರ್ತೀನಿ, ನೀನು ಕೂತಿರು. ನಿಲ್ಸು. ಲೇ ತಮ್ಮ, ತಾಳಿ ಕಟ್ಟೋದು ಗಟ್ಟಿ ಮೇಳ ಅಂದ ತಕ್ಷಣ ಅಲ್ಲ ಕಣೋ, ಕೈಗೆ ವರದಕ್ಷಿಣೆ ಕಾಸು ಬಂದ ತಕ್ಷಣ. ಸರ್, ಇಷ್ಟೊಂದು ನಾಗರಿಕತೆಯಲ್ಲೂ ವರದಕ್ಷಿಣೆ ಕಾಸಿಗೆ ಆಸೆ ಪಡ್ತೀರಾ? ಆಸೆ ಯಾಕ್ರಿ? ವರದಕ್ಷಿಣೆ ತಗೊಳ್ಳೋದು ಮದುವೆ ಗಂಡಿನ ಹಕ್ಕು. ಹಕ್ಕು? ಯಾವ್ದು ಸರ್ ಹಕ್ಕು? ನಾಚಿಕೆ ಇಲ್ದೆ ವರದಕ್ಷಿಣೆಗೆ ಕೈ ಚಾಚೋದ? ಹಲೋ ಫ್ರೆಂಡ್, ನೀನು ವಿದ್ಯಾವಂತ ಬುದ್ಧಿವಂತ ಅನ್ನೋ ಕಾರಣಕ್ಕೆ ಅವಳು ನಿನ್ ಪಕ್ಕ ತಾಳಿ ಕಟ್ಸ್ಕೊಳಕ್ ಕೂತಿಲ್ಲ. ನಿನ್ನಲ್ಲೂ ಪ್ರೀತಿ ಇದೆ, ಒಳ್ಳೆ ಮನಸ್ಸಿದೆ, ನಿನ್ ಮನ್ಸಾರೆ ಅವಳನ್ನ ಹೆಂಡತಿಯಾಗಿ ಸ್ವೀಕರಿಸ್ತೀಯ ಅನ್ಕೊಂಡಿದ್ದಾಳೆ. ಲವ್, ಹಣ ಐಶ್ವರ್ಯ ಯಾವತ್ತು ಶಾಶ್ವತ ಅಲ್ವೋ? ಈ ಭೂಮಿ ಮೇಲೆ ಪ್ರೀತಿ ಒಂದೇ ಶಾಶ್ವತ, ಬೇರೆ ಯಾವ್ದು ಶಾಶ್ವತ ಅಲ್ವೋ? ನೋಡು ಫ್ರೆಂಡ್, ದೇರ್ ಆರ್ 2 ಆಬ್ಜೆಕ್ಟ್ಸ್ ಇನ್ ಮ್ಯಾರೇಜ್, ಲವ್ ಆರ್ ಮನಿ. ನೀನ್ ಹಣಕ್ಕೆ ಆಸೆ ಪಟ್ರೆ ನಿಜವಾದ ಪ್ರೀತಿ ನಿನ್ ಪಾಲಕ್ ಶಾಶ್ವತವಾಗಿ ಇಲ್ದಾಗುತ್ತೆ. ಅದೇ ಈ ಹುಡುಗಿನ ಮದ್ವೆ ಆದ್ರೆ ಸುಖ, ಶಾಂತಿ, ನೆಮ್ಮದಿ ನಿನ್ ಬಾಳ್ನಲ್ಲಿ ಕಡೆ ತನಕ ಶಾಶ್ವತವಾಗಿರುತ್ತೆ. ಯೋಚನೆ ಮಾಡು, ವರದಕ್ಷಿಣೆ ಆಸೆ ಬಿಟ್ಟು ತಾಳಿ ಕಟ್ಟು. ನೋ ನೋ, ಈ ನೀತಿ ಗೀತಿ ಎಲ್ಲ ಬೇಕಾಗಿಲ್ಲ. ನಮಗೂ ನಮ್ದೇ ಆದ ಅಭಿಮಾನ ಅನ್ನೋದಿದೆ. ನಮ್ ಲೆವೆಲ್ ತಕ್ಕ ಹಾಗೆ ವರದಕ್ಷಿಣೆ ಕೊಡ್ಬೇಕು. ರೀ ಸ್ವಾಮಿ, ಗಂಡಿಗೆ ಗಂಡನ್ ಕಡೆಯವ್ರಿಗೆ ಇರ್ಬೇಕಾದ್ದು ಸ್ವಾಭಿಮಾನ. ಏಯ್, ತಲೆ ಎಲ್ಲ ಹೊರಡ್ತೀಯ? ಯಾರ ನೀನು? ಶ್ರೀ ಸಾಮಾನ್ಯ. ಲೇ ತಮ್ಮ, ಎದ್ ಬಾರ. ಫ್ರೆಂಡ್, ಆ ಹುಡುಗಿ ಗತಿ? ಬಾವಿಗೆ ಬೀಳ್ಲಿ. ಲೇ ತಮ್ಮ, ಬಾರ. ಇವನು ಶ್ರೀ ಸಾಮಾನ್ಯ ಅಲ್ಲ, ಅಸಾಮಾನ್ಯ. ಬಾ. ಯು ಆರ್ ಅಂಡರ್ ಅರೆಸ್ಟ್. ಕಾನೂನು ಪ್ರಕಾರವಾಗಿ ವರದಕ್ಷಿಣೆ ತಗೊಳ್ಳೋದು ತಪ್ಪು, ಕೊಡೋದು ತಪ್ಪು. ನನ್ನ ಹೆಸರು ರಾಜ್ ಅಂತ. ಬೈ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಕೊಡ್ತೀರಾ? ಯಾಕೆ? ನಾನು ಈ ಡ್ರಾಮಾ ಫೋಟೋಸ್ ತೆಗೆದಿದ್ದೀನಿ ಸರ್. ಚೆನ್ನಾಗಿರೋ ಫೋಟೋಸ್ನ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತೀನಿ. ಓಕೆ. ಪ್ರೇಮ, ಯಾಕೆ ಒಂಥರ ಇದೆಯಾ? ಬಾ ಕೂತ್ಕೋ. ಯಾಕೆ ಸರ್, ಯಾಕೆ ಇಷ್ಟು ಫೀಲ್ ಆಗ್ತೀರಾ? ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರಿ, ದೇವರಿದ್ದಾನೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್, ಸೀನಿಯರ್ ಡಾಕ್ಟರ್ ಚೆಕಪ್ಗೆ ಬರ್ತಾರೆ, ಸ್ವಲ್ಪ ಹೊರಗೆ ಹೋಗಿ. ಆಯ್ತು, ನಡಿ ಪ್ರೇಮ. ಜಾನ್,
ಜಾನ್, ನೀನೇನು ಇಲ್ಲಿ? ನನ್ನ ಕ್ಲೋಸ್ ಫ್ರೆಂಡ್. ಕ್ಲೋಸ್ ಫ್ರೆಂಡಾ? ಯಾರು? ಏನಾಯ್ತು? ಅವತ್ತು ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದಾಗ ತನ್ನ ಬ್ಲಡ್ ನ ಕೊಟ್ಟು ನಿನ್ನ ಹೆಂಡತಿ ಮಗುನ ಕಾಪಾಡಿದವನು. ಇವತ್ತು ನಿನ್ನ ಮಗು ರೋಡ್ ಕ್ರಾಸ್ ಮಾಡುವಾಗ ಆಕೆನ ಕಾಪಾಡೋಕ್ ಹೋಗಿ ನಮ್ಮ ರಾಮು ತಾನು ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ಯಾ? ಆ ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ, ಕಾಡ್ತಾನೆ, ಒಳ್ಳೆಯವ್ರನ್ನ ಕಾಡ್ತಾನೆ ಇರ್ತಾನೆ. ನಮ್ ರಾಮು, ನನ್ ಬೆಸ್ಟ್ ಫ್ರೆಂಡ್ ರಾಮು, ನನ್ ಸಂಸಾರಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡದ್ನ? ಏ ಜಾನ್, ಏನಾಯ್ತು? ರಾಮುಗೇನಾಯ್ತು? ಅಲ್ಲಿ ನೋಡು ನಮ್ ರಾಮು ಸ್ಥಿತಿನ. ಜಾನ್, ರಾಮುಗೆ ಹೆಂಡತಿ ಮಕ್ಕಳು? ಅವನಿಗಿನ್ನೂ ಮದುವೆ ಆಗಿಲ್ಲ. ರಾಮು ಒಂದು ಹುಡುಗಿನ ಪ್ರೀತಿಸ್ತಿದ್ದ. ಅವಳು ರಾಮುಗೆ ಮೋಸ ಮಾಡಿದ್ಲು ಅಂತ ಕಾಣುತ್ತೆ. ಅವಳೇನಾದ್ರೂ ಇವನಿಗೆ ಮೋಸ ಮಾಡದೆ ಹೋಗಿದ್ದಿದ್ರೆ ಅವನು ನಂತರ ಮದುವೆ ಆಗಿ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರ್ತಿದ್ದ. ಇವಾಗ ಆ ವಿಷಯ ಮಾತಾಡಿದ್ರೆ ಈ ಹಿಂದೆ ನಿಮ್ ವೈಫ್ಗೆ ಯಾವಾಗ ಹೀಗಾಗಿತ್ತು? ಇದೇ ಫಸ್ಟ್ ಟೈಮ್ ಡಾಕ್ಟರ್. ನೋ, ಈ ಹಿಂದೆ ಒಂದ್ಸಲಿ ಮೈಲ್ಡ್ ಅಟ್ಯಾಕ್ ಆಗಿತ್ತು, ಅದನ್ನ ನೀವು ಗಮನಿಸಿಲ್ಲ ಅಷ್ಟೇ. ಪ್ರೇಮ, ಹೇ ಯಾಕೆ ಇಷ್ಟೊಂದು ಬೇವ್ತಿದ್ಯಾ? ಇರ್ಬೋದು ಡಾಕ್ಟರ್. ದಿಸ್ ಇಸ್ ಸೆಕೆಂಡ್ ಟೈಮ್, ಬಟ್ ನಥಿಂಗ್ ಟು ವರಿ. ಬಿ ಕೇರ್ಫುಲ್. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ನಿನ್ನ ಕಣ್ಣಿನಲ್ಲಿ ನಾನನ್ನೇ ಕಂಡೆನು, ನಿನ್ನ ಕಣ್ಣ ನೋಟಕ್ಕೆ ನಾ ಕರಗಿ ಹೋದೆನು. ಕೊನೆಗೊಂದ್ ದಿವ್ಸ ಹಿಂಗೆ ನಿನ್ನೆದೆ ಮೇಲ್ ಮಲಗಿ ಪ್ರಾಣ ಬಿಡ್ಬೇಕು.